ಇಲ್ಲ ಇಲ್ಲ, ನನ್ನ ತಂಗಿ ಇಂದಿನಿಂದ ಗಂಡ ಸ್ವಂತ ಅಲ್ಲವೇ. ಅವಳ ಮದುವೆ ಕಾರ್ಯ ಚೆನ್ನಾಗಿ ನಡೆದು ಅವಳು ಚೆನ್ನಾಗಿ ಗಂಡನ ಮನೆಗೆ ಹೋಗ್ತಾಳಂತ. ಹಾ, ಮದುವೆ ಮಕ್ಕಳು ಬಂದೇ ಬಿಟ್ರು. ಹಾ, ಬನ್ನಿ ಬನ್ನಿ ಬೀಗ್ರಿ, ನಮಸ್ಕಾರ. ಆಚಾರ್ಯರ ತಾವು ಎಲ್ಲ ತಯಾರಿ ಕೊಡ್ರಿ, ಮುಹೂರ್ತ ಸರಿಯಾಗಿದೆ. ಆಯ್ತು, ಹಳೆಯರಿಗೆ ವರಪಚರ ಅಂತ 10 ತೊಲಿ ಚಿನ್ನದ ಚೇನ ಹಾಕ್ತೀನಿ, 15 ತೊಲಿ ಕೈ ಕೊಯ್ಚ ಹಾಕ್ತೀನಿ. ತಾವು ಮಂತ್ರವನ್ನು ಪ್ರಾರಂಭಿಸ್ರಿ. ಚಂದ್ರಕಾಂತ್ ಅಪ್ಪನವ್ರಿ, ಜಮೀನ್ದಾರ್ ಹೇಳಿದ ಮೇಲೆ ಮುಗಿತು. ಪ್ರಾರಂಭಿಸು. ಎಲ್ಲರಿಗೂ ಅಕ್ಷತ ಕಾಲ ಮುಟ್ಟಿದ್ವಾ? ಎಲ್ಲಾರ್ಗಿ ಅಕ್ಷತ ಕಾಲ ಮುಟ್ಟಿ ಹೊಟ್ಟೆ ಸಾಕತ್ತ. ಜಿಪ್ಪುನ ಆಚಾರ್ಯ ಮೊದಲು ಚಾಲು ಮಾಡ. ನಾ ಬರ್ಬಾರ್ದಿತ್ತೇವ ರಾಂಡಿ ಲಗ್ನಕ್ಕ, ನಾ ಬನ್ನಿವ ಒಳಕ್ ಆ ರಾಂಡಿ ಚಾಲು ಮಾಡೋ ಯಪ್ಪಾನಿ. ಜಿಪ್ಪುನ ಆಚಾರ್ಯ ಚಂದ್ರಬಲಂ ತು ದೇವಾ ವಿದ್ಯಾಬಲಂ ದೈವಬಲಂ ತು ದೇವಾ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಜೈನಂ ಜೈನ ಪಾರ್ವತಿ ಶಿವಾರ ಪಾದೇ. ಒಂದ್ ಸ್ವಲ್ಪ ಹಿರಿಯರಿಗೆ ನಮಸ್ಕಾರ ಮಾಡಿ ಬನ್ನಿ. ಎದ್ದೋಳು ಮನೆ ಮಕ್ಕಳರಿ, ಇವು ನಿಮ್ಮ ಬಾಳ ಬಳಿ ಹಬ್ಬಿ ಈ ದೇಶದ ಭಯವಾದ ಅಂದರಾಗಲಿ. ಈ ನಿಮ್ಮ ಕೀರ್ತಿ ಬಾಣೆ ಎತ್ತಕ್ಕೆ ಹಾರಲಿ. ಈ ನಿಮ್ಮ ಜೋಡಿ ಮಾತ್ರ ಭೂಮಿಗೆ ಮೋಡವಾಗಿ. ಈ ನಿಮ್ಮ ಹೆಸರು ಈ ನಾಡು ಭೂಪಟದಲ್ಲಿ ಅಚ್ಚ ಹೇಳದೆ ಸುವರ್ಣಾಕ್ಷರದಲ್ಲಿ ಬರೆದು ಇಡುವಂತೆ ಆಗಲಿ. ಇದೇ ಮಣ್ಣಿನ ಮಗ ಜಮೀನ್ದಾರ ಆರೈಕಿ. ಹಾ, ಭಾಗ್ಯ ಯಾಕಣ್ಣ? ಪದೇ ಪರಮಾತ್ಮ ಒಂದು ನೆಂಬಿ ನಡೆದು ಈ ನಿನ್ನ ಪತಿವರ್ತಿ ಶಕ್ತಿ ಆ ಮಾಸ ತೊಳಿ ಅಣಸುಳಂತೆ ಪರಿಸ್ಥಿತಿ ಪಡಿಬೇಕಮ್ಮ. ಇದೇ ನನ್ನ ಆಸೆ. ಆಯ್ತು ಅಣ್ಣ, ಸದಾ ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೇನೆ ಅಣ್ಣ. ಮುತ್ತೈದೆ ಸಾಬನ್ನು ನಾನು ಪಡಿತೀನಿ ಅಣ್ಣ. ಮುತ್ತೈದೆ ಎಂಬ 5 ಮುತ್ತುಗಳು ನನಗ ಅರ್ಥ ತಿಳಿದಿದ್ದೇನಮ್ಮ. ಕೇಳೋದನು ನಾನು ಹೇಳ್ತೀನಿ. ಹಣೆ ಮೇಲಿನ ಕುಂಕುಮ ನೋಡಿ ಆ ಪರಪುರುಷ ತನ್ನ ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಅವ ಸುಟ್ಟು ಭಸ್ಮಾಗುತ್ತಿದ್ದಾನೆ. ಏನು ಎಣ್ಣೆಯ ಮತ್ತು ಮೂಕ್ತಿ ಅದನ್ನು ಗಂಡನ ಉಸಿರು ಆಗಿ ಈ ನಿನ್ನ ಚಿತ್ತ ನತ್ತಿನ ಮೇಲೆ ಇರಬೇಕು ನೋಡಮ್ಮ. ಇನ್ನು ತಾಳೆ 3ನೇ ಮತ್ತು ಗಂಡನ ಮನೆಯಲ್ಲಿ ಎಂತ ತ್ರಾಸ ಬಂದರೂ ಅದನ್ನು ತಾಳು ಶಕ್ತಿಯು ನಿನ್ನಲ್ಲಿರಬೇಕು. ಹಸಿರು ಬಳಿ 4ನೇ ಮತ್ತು ಈ ಹಸಿರು ಬಳಿ ಹಸನೆ ಮುಕ್ಕಾಗಿ ನೀನು ಸದಾ ನಗುತ್ತಾ ಇರಬೇಕು. ಈ 5ನೇ ಮತ್ತು ಕಾಲುಂಗ್ರ ಅಂದರೆ ಯಾವ ಚಣಕ ಹಾದಿ ಬಿಟ್ಟು ಹೋಗಬಾರದೆಂದು ಇದು ಬೇಡೇ ಸಂಗೀತ. ಇವನು ಪಾಲಿಸಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ತಾರಮ್ಮ. ಇದೇ ನನ್ನ ಆಸೆ. ಅಣ್ಣ, ಅಳಬೇಡಣ್ಣ, ಅಳಬೇಡ. ನಿನ್ನ ಹೆಸರಿಗೆ ಯಾವ ಕಳಂಕ ತರುವಂತ ಕೆಲಸ ಮಾಡುವುದಿಲ್ಲ.
ನಾವು ಹೋಗುತ್ತೇವೆ. ಬಸವಂತ ತಂಗಿ ಹಳೆನೇ ಕಳಿಸಿ ಕೊಡಕ್ಕೆ ಒಂದು ಗಾಡಿ ಒಂದು ವ್ಯವಸ್ಥೆ ಮಾಡಾರಿ. ಎಲ್ಲ ರೆಡಿ ಇದೆ, ಬನ್ನಿ ಹೋಗೋಣ. ತಂಗಿ ನಿಮ್ಗೆ ಯಾವಾಗ ನೋಡ್ಯಾ ನೀವು ಬರ್ಗೆಟ್ರ ಕಾಣ್ತಾನ ಹೋಗಿ ಮಾದ ಕುಲೆ ಭೂಮಿ ಅವನು 3 ದಿನ ಹೊರಗೆ ಬಂದಿರ್ಬಾರ್ದು. ಕರ್ಕೊಂಡು ಹೋಗಿ ಯಾವಾಗ ನೋಡ್ಯಾಗ ನೀನು ಬರ್ಗೆಟ್ ಬಿಟ್ಟ. ದೇವ ಅಮ್ಮೋಗಿ ಸಿದ್ದೇಶ್ವರ, ಈ ರೀತಿ ಬರೆದಿ ಈ ನನ್ನ ಜೀವದ ಚರಿತ್ರೆಯನ್ನು. ತಮ್ಮ ಇಲ್ಲದೆ ತಂಗಿಯ ಮದುವೆ ಕಾರ್ಯ ಮಾಡಿನಲ್ಲ, ನನ್ನ ಎಂತ ಪಾಪ. ಈ ಕೃತ್ಯವನ್ನು ನೋಡಿ ನನ್ನ ತಮ್ಮ ಎಟ್ಟನ್ನು ನೋಡ್ಕೊಂಡಿರ್ಬೇಕೆ. ದೇವ ಅಮ್ಮಗೆ ಸಿದ್ದೇಶ್ವರ, ಎಲ್ಲರಿಗೆ ಇಂತಿಂತ ಬುದ್ಧಿ ನೀಡಿದವನು ನೀನೆ. ಇದನ್ನು ಎಲ್ಲ ಪರಿಹರಿಸುತ್ತಾನೆ, ನೀನೇ ಪರಿಹರಿಸು. ನೋಡ್ರಿ, ಏನಿದು ನಿಮ್ಮ ಮೇಲಿಂದ ಮೇಲೆ ಕಣ್ಣೀರು? ನಿಮ್ಮ ಧರ್ಮದ ಗುಂಡಿಗೆ ಇಡೀ ಬೆಟ್ಟವೇ ಸೀಳುವಾಗ ನೀವು ಹೊತ್ತು ನಿಮ್ಮ ಹೃದಯವನ್ನು ಕಾಸಿ ಮಾಡಿಕೊಳ್ತೀರಿ ಏಕೆ? ತಮ್ಮ ಇಲ್ಲದೆ ತಂಗಿ ಮದುವೆ ಕಾರ್ಯ ಮಾಡಿನಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ಕಳಕಳ ಆಗುತ್ತಿದೆ. ಅದಕ್ಕೆ ಚಿಂತಿಸುತ್ತಿದ್ದೀರಿ ಗೌಡ್ರಿ. ಮರಿಯಲ್ಲಿ ನಿಂತು ನಿನ್ನ ತಂಗಿಗೆ ಅಕ್ಷತೆಯನ್ನು ಹಾಕಿ ಬಿಟ್ಟಿದ್ದಾನೆ. ಹೌದೇ? ಮರೆಯಲ್ಲಿ ನೆತ್ತು ಈ ನನ್ನ ತಂಗಿಗೆ ಅಕ್ಷತೆ ಕಳಾಗ್ತೀನಿ, ಇದು ನಿಜ ಬಸವ? ಹೌದು ಗೌಡ್ರಿ, ಅವನೊಬ್ಬನೇ ಏಕೆ ನನ್ನ ತಂಗಿನಾದ ಭಾರತೀಯ ಗಾಂಧಾರ ರೀತಿಯಿಂದ ಮದುವೆಯಾಗಿ ಈ ಜೋಡಿಗಳಿಗೆ ಅಕ್ಷತೆಯನ್ನು ಹಾಕಿ ಮನಸ್ಸಿನಲ್ಲಿ ಬೆಳಕೊಟ್ಟ ಬಿಡ್ರಿ. ಹೌದೇ? ನಾನಂತ ಭಾಗ್ಯಶಾಲಿ. ರೋಗಿ ಬಯಸುವುದೇ ಡಾಕ್ಟರ್ ಹೇಳಿದೋದೇ. ಈ ನಿನ್ನ ತಂಗಿಯನ್ನು ನನ್ನ ತಮ್ಮ ಪ್ರೀತಿಸಿ ಕೈ ಹಿಡಿದಿದ್ದಾನೆ, ಇದು ನಿಜ ಬಸವ? ಸಂತೋಷ. ಮೊದಲು ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಹೇಳು, ನಾನು ಅವರಿಗೆ ಆಶೀರ್ವಾದ ಮಾಡ್ತೀನಿ. ಆಯ್ತು ಜಮೀನ್ದಾರ್ರಿ. ಭದ್ರ ಭಾರತಿ ಬನ್ನಿರು, ಬಂದು ನಮಸ್ಕಾರ ಮಾಡ್ರಿ ನಮ್ಮ ಮನೆಯ ದೇವರಿಗೆ. ನಿಮಗೆ ಹೇಳದೆ ಈ ಕೆಲಸ ಮಾಡಿದ ನನ್ನನ್ನು ಕ್ಷಮಿಸಿ ಆಶೀರ್ವಾದಿಸೋಣ. ಹೇಳು ತಮ್ಮ, ಕ್ಷಮಿಸಬೇಕು. ನಾ ಏನು ತಪ್ಪು ಮಾಡ್ತಿರೋನು ನಾನು. ಈ ನಿಮ್ಮ ಸತಿಪತಿ ಜೀವನ ಪೌಣ, ಈ ನಿಮ್ಮ ಪ್ರೀತಿ ಅಮರವಾಗಿ ಈ ಜಮೀನ್ದಾರನ ಪುಟ ಇತಿಹಾಸದ ಬರೆದನು ನೀವೇ ನಾಯಕರು. ನಾವು ಇಬ್ರು ಮಣ್ಣಿನ ಮಕ್ಕಳು. ಈ ನಿನ್ನ ಈ ನಾಡಿಗೆ ಹಾಕಿ ಬೆರಕತ್ತಾಗಲಿ. ಹಾ ಮಾತೆ, ಅದೇನಂತ ಹೇಳಿ ಬಾವ, ನಿಮ್ಮ ಮಾತನ್ನು ನಾನು ಸೇರಿಸಿ ಪಾಲಿಸುತ್ತೇನೆ. ಪತಿಯ ಪರಮಾತ್ಮ ಎಂದು ನೆಂಬಿ ಗಂಡನ ದೇವರನೇ ಎಂದು ಹೆಜ್ಜೆ ಹೆಜ್ಜೆ ಅವನ ಮಾತಲ್ಲಿ ಮನಸ್ಸಿಟ್ಟು ಈ ನಿನ್ನ ಮನಸ್ಸು ಮೈಲಿಗಾಗದೆ ಸದಾ ಹೂವು ಬಾಡದೆ ಈ ನಿನ್ನ ಇದೇ ನನ್ನ ಆಸೆ. ಆಯ್ತು ಮಾವ, ಪ್ರತಿ ಕ್ಷಣಕ್ಕೂ ನಮ್ಮ ಪಾದ ಸೇವಕರಾಗಿ ಪತಿಯ ಸೇವೆ ಪರಮಾತ್ಮ ಸೇವೆ ಎಂದು ಪಂಚಾಮೃತದ ಅಮೃತವನ್ನು ಪಡಿತೀನಿ ಮಾವ. ನಿಮ್ಮ ಹೆಸರನ್ನು ತರ್ತೀನಿ. ಈ ಮಾತು ಸತ್ಯ ಮಾವ, ಸತ್ಯ. ಸಂತೋಷ ಆಯ್ತಮ್ಮ. ತಂಗಿ ಹೋದ ದುಃಖದಲ್ಲಿ ಈ ನನ್ನ ಮನಕ್ಕೆ ತುರ್ತಿ ಆಯ್ತು. ತಮ್ಮ, ನಿಮ್ಮನೆ ಆಕರ್ಷೆ ನೋಡುವ ಈ ಮಂಟಪದಲ್ಲಿ ಮದುವೆ ಮಕ್ಕಳಾಗಿ ಬಂದ ನೀವು ಈ ನನ್ನ ಮನೆ ತುಂಬ ಹಾಡಾರ ನಿಮ್ಮದು. ಆಯ್ತು ಮಾವ. ಸಂಚಾರ
ಹೀಗಾಗಿ ಸಂಭ್ರಮ ಸಡಗರದಿಂದ ಜನ ಮೆಚ್ಚಿದ ಜಮೀನ್ದಾರ್ ನೋಡಲು ಜನ ಖಾತ್ರಿಗೊಳ್ಳುತ್ತಾರೆ. ದಾರಿಯ ಗುಂಟು ಹೂ ಮತ್ತು ಅಕ್ಷತೆ ಯಾವಸ್ತಿರುತ್ತದೆ. ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ಸಾವುಕಾರ ಲಗ್ನ ಅಂತೀನಿ. ಹುಗ್ಗಿ ಪಾಯಸ ಜಗ್ ಹೊಡೆದ ಬಾಲುಷ್ಯ ಬಾಯಾಡ್ಸಿ ಜಿಲೇಬಿ ತಿನ್ನುತ್ತಲೇ ಜೋಲು ಸೋರಿ ಹೋಯ್ತ. ಇನ್ನು ಮುಂದೆ ಸಜ್ಜಿ ರೊಟ್ಟಿ ಯಾವಾಗ ತಿನ್ಬೇಕು ಹೇಳ್ರಿ? ಈ ವರ್ಷದ ಕಾಲಕ್ಕೆ ಬರೀ ಮಂದಿ ಲಗ್ನ ಮಾಡೋದಾತ. ಇನ್ನು ನಾ ಲಗ್ನ ಯಾವಾಗ ಅಂತೀನ್ರಿ? ಬಾಜು ಮನ್ಯಾಗ ಬಾರಿ ಐತಿ ಕಂಬನ ಬಡ್ಡಿ, ಬಾಜು ಮನ್ಯಾಗ ಬಾರಿ ಕಂಬನ ಬಡ್ಡಿ, ಕಾರುಣ್ಯ ಕಡಿಕ್ ಲಗ್ನ ಮಗುದಿಂದ ಅದೇನಾತಾರಲ್ಲಿ ತಮ್ಮ ಕತ್ತಿಗೆ ಬಾಸಿಂಗ್ ಕಟ್ಟಿದ್ರಂತ. ಹಾಗಾಗೈತ್ರಿ ನಿನ್ ಲಗ್ನದ ಗತಿ. ಗಂಟು ಬಿದ್ದಂಗ ಬಿದ್ದಲ್ಲಿ ನನಗ ಏನಾರ ಮಾಡಿ ಈ ಹುಡುಗಿ ಮನ ಬಯಸಿ ಈ ವರ್ಷದಾಗ ಕಾರ್ತಿಕ ಮಾಸದಾಗ ತಾಳಿ ಕಟ್ಟಬೇಕಂದ್ರ ವಾಚಾಳಿ ಅಂಕಟಪ್ಪನ ಹಂಗ ಕರಿ ಬಾಯಿ ಮಾಡ್ಕೊಂಡ ನೀ ಅಡ್ಡ ಬರ್ತೇಲಿ ಮಗನ. ನೀನ್ ಏನ್ ಮಾಡ್ಲಿ ಅಂತೀನಿ. ನಾನೇನ್ ಮಾಡ್ತಿಲಿ ನೀನು? ನಿನ್ನೆ ಆ ಸಾವುಕಾರ ಲಗ್ನದಾಗ ಹೋಗಿ ಲಗ್ನ ಆಗಲ್ದ ಹುಡುಗಿಯಾರ ನೋಡಿ 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 ನನ್ನ ಕಣ್ಣಿಗೆ ಕಣಿಬ್ಯಾನಿ ಬಂದಾವ. ಆ ಲಗ್ನದಾಗ ತಿರುಗಾಡಿ ಓಡ್ಯಾಡಿ ಕಾಲಿಗೆ ಕಾಲ್ಬ್ಯಾನಿ ಬಂದಾವ. ನೀನು ನನ್ನ ದೋಸ್ತ್ ಕರೇನ ಆದ್ರ ಸ್ವಲ್ಪ ಮೈ ಕೈ ಒತ್ತಿ ಆರಾಮಲ್ಲಿ ನನ್ನ ದೋಸ್ತ. ಅಲ್ಲಿ ಮಗನ ಲಗ್ನಕ್ಕೆ ಬಂದಿದ್ದ ಏನು ಮಾಡೋದಿಲ್ಲ ತಮ್ಮನಿ. ಆ ಕ್ಯಾಂಚಿ ನಾನು ಇಬ್ರು ಕುಡಿಯ ಬಂದಿದ್ದೇವ. ಬಂದ ಮಂದಿಗೆ ಅವತ್ತು ಮಾಡಿ ಊಟಕ್ಕೆ ಬಡಿಸಿ ಸಾವುಕಾರ ಕೂಡ ಅರ್ಬಿ ಏರಿ ಮಾಡಿಸ್ಕೊಂದೇವ. ಸತ್ಯವಾದ ಕರೆ ಹೇಳ್ತೀಯ? ನಿಮ್ಮ ಪ್ರಾಣಿಗೆ ನಾ ಕರೆನ ಹೇಳ್ತಾನೆ ಲೇತಮ್ಮ. ಕುಳ್ಳನ ನಂಬಿದ್ರು ಕಳ್ಳನ ನಂಬಾರ್ದ. ನೀವು ಜೋಡಿನಿ ಇದ್ದದ ನೋಡಿ ಅವ್ರ ಅಪ್ಪ ನಿಮ್ಮ ತಿರುಪತಿ ಸುಮ್ ಬಿಟ್ಟ ನಮಗನ ನಿಮ್ಮನ್ನ ಹೆಂಗ ಬಿಟ್ಟ? ಬಲವಂತವಾಗಿ ನಾನು ಅಪ್ಪಿಕೊಂಡ. ನಾನ್ ಲಗ್ನ ತಾರೀಕು ಹುಡಿ ನನಗ ಮದ್ವಿ ತಾರೀಕು ಫಿಕ್ಸ್ ಮಾಡ್ಯಾನ. ಕ್ಯಾಂಚು ನನ್ನ ಕೈ ಬಿಟ್ಟು ಎಲ್ಲಿಗೂ ಹೋದೆ? ಈ ಕುರುಳ ಕೈ ಹಿಡ್ಕೊಂಡ ಓಡಿ ಹೋದ್ರ ಅಂತ ಹೇಳ. ಲೇ ಮಗನ ನಿನ್ನ ತಿರುವಿ ಹೋದ ನಮ್ಮ ಊರ್ ಗೋರ್ಯ ಹಳ್ಳಕ್ಕೆ ಹೋಗುತ್ತ ನೋಡಿ. ಲೇ ತಮ್ಮ ಹಳ್ಳಕ್ಕೆ ಹೋಗಿಬೇಡ್ಲಿ ನೀನು. ಆ ಕ್ಯಾಂಚಿ ಬೆಳಕಂಡ್ಯಾಗ ಸಿಗುದಿ ಅಂದ್ರ ನಿನಗೂ ಒಂದ್ ಸ್ವಲ್ಪ ಪುಣ್ಯ ಬರ್ತೈತಿ ತಮ್ಮ. ಪಾಪ ಹೇಳಿ ಎಲ್ಲೆಲ್ಲ ಹೇಳಿ ನನ್ನ ಕ್ಯಾಂಚು ನಿನಗ್ ಸಿಗ್ಲಿಲ್ಲ? ನಿನಗೇನು ಸಿಗ್ತಾಳೆ ಗಿಡ್ ನನ್ನ ಮಗನ? ನನ್ನ ಹೃದಯದಾಗ ಇಟ್ಕೊಂದಿನಿ ಅವಳನ್ನ. ನೀ ಬಂದ ತಕ್ಷಣ ಹೊಡಿತು ನನ್ನ ಕಣ್ಣಿಗೆ ಗೋಲ್ಮೆಂಚ. ಹಂಗಾದ್ರೆ ಇಬ್ರು ಕೂಡಿ ಏನ್ ಮಾಡ್ರಿ ಸಂಚು? ನಾವೇನ್ ಮಾಡಿಲ್ರಿ ಕೆಂಚು ಬಾಯಿ ಅವರ ಸಂಚ. ಆದ್ರ ಆ ಮಗನಕ್ಕಿಂತ ಎತ್ತರದನ್ರಿ ನಾ ಒಂದ್ ಇಂಚ. ಮಗನ ಪಂಟ ನೀ ಆಗಲೇ ಹೇಳಿದ ಮಾತಿಗೆ ಹೊಡಿತು ನನ್ನ ಎದಿಗೆ ಕರೆಂಟ್. ನಾನು ಎದುರಿಗೆ ಕೇಳಲಿ ಕ್ಯಾನ್ಸೂನ ಲಗ್ನ ವಾರಂಟ ಕೊಡ್ತಾನ ತಡಿಲಿ ತಮ್ಮ ಬರ್ಲಿ ನಮ್ಮ ಏಜೆಂಟ್.
ಏನ್ರಲ್ಲೇ ಕಳ್ಳ ಕೂಡ ನಿಮ್ಮ ಪಾಯಿಂಟ್? ಈ ಕುಳ್ಳನು ಕೂಡ ನಿನ್ ಲಗ್ನ ಫಿಕ್ಸ್ ಆಗಿ ಈ ಸಾವುಕಾರ ಲಗ್ನದ ಆಗ ನೀವಿಬ್ರು ಕೈ ಕೈ ಹಿಡ್ಕೊಂಡ ಬಂದ್ ಬಿಗರಿಗೆ ತಾಟ್ ಬಡಿಸ ಸಾವುಕಾರ ಕೂಡ ಅರ್ಬಿ ಜೋಡಿಲಿ ಆಯರ್ ಮಾಡಿಸ್ಕೊಂಡಿರಂತಿದ ಕರೆ ಹಾಕಿ ಅಂತೂ ಇದು ಕರೆನಾ? ಹೌದೆಲ್ಲಿ ಕುಳಿಗಡಿ ಕುಳ್ಳ ಊರಿಗೆ ಸುಳ್ಳ. ಇಲ್ಲ ಕೆಂಚು, ನೀ ಹಿಂಗ ಯಾಕೆ ಬಾಯ್ ಬಡ್ಕೋತ ನಿಂತಿ? ನಿನ್ನೆ ಸಾವುಕಾರ ಲಗ್ನಕ್ಕೆ ಹೋಗಿ ಬಂದಿದ್ದೆ. ನನಗೂ ಒಂದ್ ಸ್ವಲ್ಪ ಬ್ಯಾಸರ ಆಗಿತ್ತ. ರಾತ್ರಿ ಮನ್ಕೊಂಡಿದ್ದೆ. ಅವಾಗ ಒಂದು ಕನಸು ಬಿದ್ದಿತ್ತ ಅಂತ ಈ ಮಗ ಹೇಳಿದ್ರ ಅದನ್ನ ಕರೆ ತಿಳ್ಕೊಂಡ ಎದಿ ಬಾಯಿ ಬಡ್ಕೊಳಕತ್ಯ ನೀವ. ಯಪ್ಪ ಉಳಿತು ನನ್ನ ಜೀವ. ಈಗ ಜನಪ್ಪ ಮಗನ ನಿನ್ನ ಕಾವ ಭಾರಿ ಕಾವಾತ್ಲಿ ಮಗ. ಏ ಸರಿ ಅಲ್ಲ, ಮಾತು ಮನಿ ಕಣ್ಣಿಲ್ಲ, ತೂತ್ ಕೂಡ ನೀರ್ ಕಣ್ಣಿಲ್ಲ ಅಂತ ನಿಮ್ ಕೂಡ ಏನು ಮಾತು? ನಿಲ್ಲಲೇ ನನ್ನ ಚಿನ್ನ, ಮಾತಿನ ಮನೆ ಕಟ್ಟಿ ಮುಂದೆ ನನ್ನ ಸಂಸಾರ ಗತಿ ಹಂಗ ನಿನಗಾಗಿ ನಾ ತೇಲಿಗ ಮಂಗ. ಅವನಕ್ಕಿಂತ ನಾ ಹೆಚ್ಚು ಚಿಂತಿ ಮಾಡಿ 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 ಹಿಡ್ದೈತಿ ನನ್ನ ತಲ್ಯಾಗ ಜಂಗ. ನೀನಾಗು ನನ್ನ ಕೈ ಹಿಡ್ದ ಬಂದ್ರ ಆಗ್ತೈತಿ ನನ್ನ ಬಾಳೆ ರಂಗ. ಸಾಟ್ನ ಮಾಡು ನೀ ನನ್ನ ಸಂಗ. ಅಲ್ರಿ ಅದ ಏನ ಅಂತಾರಲ್ಲ, ಹಕ್ಕಿಗೆ ಹಾರೋ ಚಿಂತಿದ್ರ ಬೆಕ್ಕಿಗೆನ ಚಿಂತ ಸರ ದಾರಿ ಬಿಡ್ರ. ಮತ್ ವಾಟ್ ಹೆಸರ ಇಲ್ಲಿ ಹಿಡ್ದಾಗ ಹಾಡ್ಕೊಂಬೋದು. ಬಿಡುದಿಲ್ಲ ನಾ ನಿನಗ ದಾರಿ. ಹೋಗ್ಬ್ಯಾಡ್ಲಿ ಹುಡುಗಿ ನನ್ನ ಮಾತು ಮೀರಿ. ಆಯ್ತೈತಿ ಬಿಸಿನಾಳ ಹುಡುಗನ ಸೀಮೆ ಹೋರಿ. ನಿನ್ನ ಹೋದ ಬೆನ್ನ ಹತ್ತಕ ನಾ ಹುಟ್ಟಿಲ್ಲ ಕೆಂಪು ಸಾರಿ. ಮಾತಿಗೆ ಹೋರಿ, ನೀ ಹೋಗ್ಬೇಡ ನನ್ನ ಕೈ ಜಾರಿ. ನೀನೇ ನನ್ನ ಗಾಡಿ ಡ್ರೈವರ್ ಅಂತ ಹೇಳಿ ನಮ್ಮ ಊರ್ ಕುಂತ ಜನಕ್ಕ. ಹೌದಾ, ನಿಮ್ಮ ನೋಡಕ ಹುಚ್ಚ ಹಿಡಿದ. ನನ್ನ ಕೆಟ್ಟ ಗಾಡಿ ಮಾಡಾಕ ಇವನೇ ಸೂರು ಅಂತ ಈ ಕುತ್ತ ಮಂದಿ ಕೈ ಎತ್ತಿ ಹೇಳಿ ಹುಡುಗಿ. ಅಲ್ಲ ಮತ್ತೆ ಮಾಡ್ತೀರಿ, ಬೇಗ ಹಾಕ್ರಿ ನಿಮ್ಮ ಗಾಡಿ ಕ್ಲಚ್. ಹಾಕಿ ಬಿಡ್ತೇವೆ ಕಲೆಚ್ಚ.
ಅಂದುಕೊಂಡಂತೆ ನನ್ನ ತಮ್ಮನ ಮದುವೆ ಕಾರ್ಯ ನನ್ನ ಅನುಮತಿಯಿಂದಲೇ ನಡೆಯುತ್ತದೆ. ಒಂದು ಅರ್ಜುನ ಸನ್ಮಾನಾಸ್ತ್ರಕ್ಕೆ ಈ ರಾಜರಾಜ್ಯದಲ್ಲಿ ಕೌರವರ ಸೈನ್ಯವೆಲ್ಲ ಮೌನವಾಗಿ ಮಲಗಿದಂತೆ ಇದು ನನ್ನ ಮಾತ್ರ ಅಸ್ತ್ರ. ಆ ಜಮೀನ್ದಾರ ವಂಶವನ್ನು ಮೌನವಾಗಿ ಜಮೀನ್ದಾರ ರಂಗನಾಥ್ ಇವ ವಿಲ್ಲನ್ ಹೇ ನೀನು 10 ಜನ ಸೇವಕರೆಂದು ಈ ನಾಡಿನ ಜನರಿಗೆ ಗೊತ್ತಿದ್ರು. ಈ ಚಂದ್ರಕಾಂತನ ಎದುರಿಗೆ ಶೂನ್ಯವಾಗಿ ಬಿಟ್ಟೆ. ವಿಶಾಲ ದಿಕ್ಕಿನಲ್ಲಿ ಈಶ್ವರ ಮರ್ಷ ನಿನ್ನ ಜೀವ ವಶಾಲ ಹೋಗಬೇಕಾದ್ರೆ ಇಂದು ನನ್ನ ಮನೆಯ ಸೇರಿದ ನಿನ್ನ ತಂಗಿಯಿಂದಲೇ ನಿನ್ನ ಶ್ರೀಮಂತಿಗೆ ಬೆಳೆಸಿಕೊಂಡೆ. ನಿನ್ನೆಲ್ಲ ಸಕಲ ಆಸ್ತಿಗೆ ನಾನು ಒಡೆಯನಾಗಿ ಮೆರೆಯದಿದ್ದರೆ ನಾನಿ ಚಕ್ರಕೋಟಿ ಚದುರ ಚಂದ್ರಕಾಂತನ ತಿರುಪತಿ ಸಟ್ಟ ಹೇಳು ಸಭಾಪತಿ. ಮುಂದಿನ ನಮ್ಮ ಕಾರ್ಯಕ್ರಮ ಜಮೀನುದಾರ ತಂಗಿಯಿಂದಲೇ ಅವರ ನಾ ಎತ್ತುವುದು. ಎಲ್ಲರೂ ಎನ ಎತ್ತುವುದು. ನಾಯಿಗಿನ ಕೆಲಸ ನೀವು ಮಾಡಿದರೆ ಮುಂದೆ ನಾನು ಅವರಿಗೆ ಮಿಡಿನಾಗನಾಗಿ ಅವರನ್ನು ಕಚ್ಚಿ ಅವರಿಗೆ ಆಶ್ಚರ್ಯಗೊಳಿಸುವಂತಹ ಅವರ ಆಸ್ತಿ ನಿಮಗೆ ಹಚ್ಚಿ ಅವರ ಜಮೀನ್ದಾರಿಕೆ ಕುರ್ಚಿಗೆ ನಿಮ್ಮನ್ನು ಹತ್ತಿಸದಿದ್ದರೆ ನಾನು ಭಯಾನಕ ಭುಜಂಗಡೆ ಅಲ್ಲ. ನಡ್ರಿ ಹೋಗೋಣ. ಚಕ್ರಕೋಟೆ ಅಧಿಪತಿಯಲ್ಲಿ ನಾನೊಬ್ಬ ಚಕ್ರಾಧಿಪತಿ. ಅಲ್ಲನಾಯ್ತು ಅಂತ ನಡೆದ ಪಾಂಡವರು ಕುರು ಸಾಮ್ರಾಜ್ಯವನ್ನು ಮೆಟ್ಟಿ ನಿಂತರು. ಈ ನನ್ನ ಅಣ್ಣನ ಸಾಮ್ರಾಜ್ಯ ಅಂತ ನಾನು ಯಾವ ಸಾಮ್ರಾಜ್ಯವನ್ನು ಗೆಲ್ಲಬೇಕು ಎಂದು ತಿಳಿಯಲಾಗಿದೆ. ಈಗಂತೂ ರಂಗನಾಥನ ಚಕ್ರಕೋಟೆಗೆ ಧಾವಿಸಿದ್ದೇನೆ. ಈ ಹೊಸಗುಣವನ್ನರ ನಾಗರಿನ ಎಡೆ ನೆರಳಿಗೆ ಬದುಕುವ ಭಾಗ್ಯ ನಾನಂತದ್ದು ನೆರವೇರಿಸಿಕೊಟ್ಟರೆ ಈ ಅರಮನೆ ಅಧಿಪತಿ ನಾನಾಗುತ್ತೇನೆ. ಭಾಗ್ಯ ಏ ಭಾಗ್ಯ, ಯಾಕೆ ಜೋರಾಗಿ ಹೋಗ್ತಾ ಇದ್ರಲ್ಲ? ಹೋ
ಇದು ಹೋಮ್ ಮಿನಿಸ್ಟರ್ ಆರ್ಡರ್ ತನ್ನಿ. ಛೇ, ಇದೇನು ಸಕ್ಕರೆಯನ್ನು ಹಾಕಿಲ್ಲವಲ್ಲ. ರೀ ಸಕ್ಕರೆ ಹಾಕಿದ್ದೀನಿ. ಮೊನ್ನೆ ಪ್ರಥಮ ರಾತ್ರಿ ಅಂತೆ ತುಂಟಾಟ ಬೇಡ ಕಣೆ. ನೀನೇ ಕುಡಿದು ನೋಡು, ನಿನಗೇ ಗೊತ್ತಾಗುತ್ತದೆ. ರೀ ಯಾಕೆ ಸುಳ್ಳು ಹೇಳ್ತಾ ಇದ್ರ? ಸಕ್ಕರೆ ತುಂಬಾ ಆಗಿದೆ. ಎಲ್ಲ ನೋಡೋಣ. ಹಾ ಈ ನಿನ್ನ ಅದರದ ಸವಿ ಜೇನು ಈ ಹಾಲಿನಲ್ಲಿ ಬೆರೆತು ನಾಲಿಗಿಂತ ನಿನಗಿಂತ ತುಂಬಾ ಸಿಹಿಯಾಗಿದೆ. ಚಿ ಹೋಗ್ರಿ, ಬಹಳ ತುಂಟ್ರು ನೀವು. ನಿನ್ನನ್ನು ದೊಡ್ಡತನ ಮಾಡೋ ಭಾಗ್ಯ ನಾನು ನಿನ್ನನ್ನು ಪಡೆದುಕೊಂಡಿದ್ದು ಭಾರಿ ಆಸೆ ಆಕಾಶ ಇಟ್ಟುಕೊಂಡು ನಿನ್ನನ್ನು ಕೈ ಹಿಡಿದಿದ್ದೇನೆ. ಮೊದಲು ಈ ನನ್ನ ಅದರಗಳಿಗೆ ಈ ನಿನ್ನ ಸಿಹಿಜೇನ ಅಭಿಷೇಕ ಮಾಡು. ಅಭಿಷೇಕ ಅಷ್ಟೇ ಯಾಕೆ, ಕಾಂತ ಮಹಾಮಜ್ಜನವನ್ನೇ ಮಾಡುವುದು. ಹಾಗಂತ ಈ ನಿನ್ನ ಬೆಳಕುವ ನಡವನ್ನು ನಲುಕಿಸಿ ಕುಲುಕಿಸಿ ತಾಳಕ್ಕೆ ತಕ್ಕಂತೆ ಹೆಚ್ಚು ಹಾಕಿ ನಿನ್ನ ಗೆಜ್ಜೆ ನರದಲ್ಲಿ ನನ್ನ ಲಜ್ಜತನ ಬಿಟ್ಟು ಹೋಗುವಂತೆ ಹಾಡುತ್ತ ಬಂದು ಬಿಗದಪ್ಪ ನನ್ನನ್ನು. ಆಯ್ತು ರಾಜ, ನಿಮ್ಮ ಇಷ್ಟವೇ ನನ್ನ ಇಷ್ಟ. ಅದ್ಯಾವ್ದೋ ಆಸೆ ಅಂದ್ರಲ್ಲ, ಇದೇನಾ? ಎನ್ನದೊಂದು ಮಹಾದಾಸ ಇದೆ. ನನ್ನ ಮುಂದೆ ಹೇಳಲಾರ್ದಂತ ಆಸೆ ಇದೆಯಾ ನಿಮಗೆ? ಅದು ನಿನ್ನಿಂದ ಸಾಧ್ಯವೇ? ಈ ಭಾಗ್ಯಶ್ರೀಗಳಿಗೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ ರೀ. ಸತ್ಯವಾಗಲೇ ನನ್ನಾನೇ ನಿಮ್ಮ ಆಸೆ ಈಡೇರಿಸದಿದ್ರೆ ನನ್ನ ಸತಿ ಸೋಳೆ ಅಂತ ಕರೆಯಿರಿ. ಇದು ನಮ್ಮ ಜಮೀನ್ದಾರ ಅಣ್ಣನ ಮೇಲಾನೆ. ಭಾಗ್ಯ ನೀನಂತ ಜಾನಿ ಕಣೆ. ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಬೇಕೆಂಬ ಆಸೆಯಿಂದ ಅಣ್ಣನಿಗೆ ಗೊತ್ತಿಲ್ಲದ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ಟಲು ನಿಂತಿದ್ದೇನೆ. ಅದಕ್ಕೆ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಹೋಗಿದೆ. ಈಗ ನೀನು ನಿಮ್ಮ ಅಣ್ಣನಿಂದ 25 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿದರೆ ನಾನು ಬದುಕಿ ಉಳಿತೀನಿ, ಇಲ್ಲಾಂದ್ರೆ ಸಾಯ್ತೀನಿ. ಸಾಯ್ತೀನಿ. ಸ್ವಾಮಿ, ಎಂತ ಭೀಕರ ಪ್ರಸಂಗ ಬಂದದಕ್ಕಿದ್ದು ನಮ್ಮ ಪಾಲಿಗೆ. ನೀವು ಸತ್ರೆ ನಾನು ಬದುಕುಳಿತೀನಿ. ನೀವು ಯಾವತ್ತೂ ನಗರಾಗ್ತಾ ಇರ್ಬೇಕು. ಅದೇ ನನ್ನ ಸ್ವರ್ಗ ರೀ, ಅದೇ ನನ್ನ ಸ್ವರ್ಗ. ಭಾಗ್ಯ ನೀನೆಂತ ಜಾನಿ ಕಣೆ. ನಿನ್ನನ್ನು ಕೈ ಹಿಡಿದ ನಾನೇ ಧನ್ಯ. ವ್ಯವಸ್ಥೆ ಮಾಡಿಕೊಂಡು ಬಂದುಬಿಡು, ನಾನೀಗ ಹೋಗುತ್ತೇನೆ. ಎಂತ ವಿಷಮ ಪರೀಕ್ಷೆ ಬಂದಿದ್ದು ನನಗೆ. ನಾನು ಹೇಗಾದ್ರೂ ಮಾಡಿ ನನ್ನ ಜೊತೆ ಮಾತಾಡಿ ಹಣ ಇಸ್ಕೊಂಡು ಬರಲೇಬೇಕು. ಭಾಗ್ಯಶ್ರೀ ಏಕಮ್ಮ ಜನಾಲು ಉಣ್ಣು ಚಂದ್ರನಂತೆ ಹೊಳವ ಮುಖನಿಂದ ಇವತ್ತ ಬಾರದೆ ಕಾಣ್ತತಿ. ನಿನಗ್ಯಾವ ಚಿಂತೆ ಒರೆಸಿದ್ದೀನಿ ಹೇಳಮ್ಮ. ಅದಕ್ಕೆಲ್ಲ ನಾನಿದ್ದೀನಿ. ನೀವು ನಿಮ್ಮ ಯಜಮಾನ್ರ ಊರಿಗೆ ಹೋದರವಿ? ಹೋದ್ರಣ್ಣ? ಅವ್ರು ಹೆಂಗ ಹೋಗಲಿನ ಚಿಂತೆ ಏನುವಿ? ಇಲ್ಲಣ್ಣ. ಮತ್ಯಾವ ಚಿಂತೆ ಹಿಡಿದಿದೆ ತಂಗಿ ನಿನಗೆ? ನೀ ಬೇಡದಾಗ ಬೇಡವನ್ನು ಕೊಡುವ ಈ ಕಾಮ ರಕ್ಷಣ ನಾನು ಇರುವಾಗ, ನೀನು ನನಗೆ ಒಬ್ಬಳೇ ತಂಗಿ ಆಗಿರುವಾಗ ಈ ಅಣ್ಣನ ಎದುರಿಗೆ ಅಳಬಾರ್ದಮ್ಮ, ಅಳಬಾರ್ದು. ಹೇಳಮ್ಮ, ಹೇಳು. ನಾನು ಏನಾದರೂ ಈ ನಿನ್ನ ಮಾತವನ್ನು ಕಿತ್ತಾಕಿದ್ದೀನಿ? ಖಂಡಿತ ಇಲ್ಲ. ಅದೇನಂತ ಬೇಗನೆ ಹೇಳು. ಅಣ್ಣ, ನಮ್ಮ ಯಜಮಾನರು ಸ್ವಂತ ಫ್ಯಾಕ್ಟರಿ ಕಟ್ಟಲು ಹೋಗಿ ಹಣವಿಲ್ಲದೆ ಅರ್ಧಕ್ಕೆ ನಿಲ್ಲಿಸಿ ಸಾವುಗಳಿಗೆ ಮಧ್ಯೆ ಹೋರಾಡ್ತಾ ಇದ್ದಾರೆ. ನಾನು ಬಗ್ಗೆ ನಿಮ್ಮ ಹತ್ರ ಹಣ ಇಸ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೇನೆ.
ಇದ್ಯಾಂತ ವಿಚಿತ್ರ ಮಾತಮ್ಮ. ಅಗ್ನಿ ಪರೀಕ್ಷೆ ನಡೀತಲ್ಲ. ಹಾ ತಂಗಿ, ಎಷ್ಟು ಬೇಕಂತ? 20 ಕೋಟಿ ಹಣ ಈಗ್ಲೇ ಬೇಕಂತಣ್ಣ. ತಂಗಿ, ಹೌದಣ್ಣ, ಅವರಿಗೆ ಹಣ ಇಲ್ಲ ಅಂದ್ರೆ ಅವರ ಜೀವ ಸಹಿತ ಉಳಿದಿಲ್ಲ ಅಂತ ಹೇಳ್ತಾರಣ್ಣ. ಜೀವ ಸಹಿತ ಉಳಿದಿಲ್ಲ ಅಂತ ಹೇಳ್ತಾರೆ. ತಂಗಿ ತಂಗಿ, ಇದ್ಯಾಂತ ಕಠೋರ ನುಡಿಯಮ್ಮ. ಕಠೋರ ನೀರಂತೆ ತನಿ ಎತ್ತೆ ಬಾಳುವ ಈ ರಂಗನಾಥನಿಗೆ ಈ ಮಾತದಿಂದ ಸೋತು ಆಘಾತಗೊಂಡಿನಮ್ಮ, ಆಘಾತಗೊಂಡಿನಿ. ಈ ನನ್ನ ತಮ್ಮ ಈರಭದ್ರ ಹೇಳಿದ ಮಾತು ಸತ್ಯವೇ ಅಣ್ಣ. ನೀನು ಅವರಲ್ಲಿ ಯಾವ ಪರಮ ಸತ್ಯ ನಂಬುತ್ತೀವೋ ಅದು ನಿನಗೆ ಮೃತ್ಯು ಆಗ್ತಿದೆ ಎಂದಿದ್ದ. ಆ ಮಾತು ಈಗ ನಿಜ ಇದ್ದಿರಬೇಕೆ? ಭದ್ರ ತಮ್ಮ, ಅಣ್ಣ ಯಾಕೆ ಬಿಡ ಅಣ್ಣ. ತಾಯಿಯನ್ನು ಕಳೆದುಕೊಂಡ ತಪ್ಪಲೆ ಆಗಿದ್ದ ನನ್ನನ್ನು ಸಾಕು ಬೆಳೆಸಿ ನಾನು ಕೇಳಿದ್ದೆಲ್ಲ ಕೊಡ್ಸಿದ್ದೆ. ಆದ್ರೆ ಆ ಕೇಳಿದ್ದು ಕೊಡ್ಸಿದ್ದು ಈಗ ಇಲ್ವೇನಣ್ಣ? ಆ ನಂಬಿಕೆ ಇಲ್ವಾಯ್ತಲ್ಲ. ಈ 20 ಕೋಟಿ ಹಣ ಅಂದರೆ ಇದಕ್ಕೆ ನನ್ನ ತಮ್ಮ ಅಣ್ಣ ತಂಗಿ, ಏಕೆ ನಿಮ್ಮಿಬ್ಬರಲ್ಲಿ ಈ ಮೌನ? ಕಾರಣ ಏನು ಹೇಳಣ್ಣ? ಯಾರಾದರೂ ನಿಮ್ಮನ್ನು ಬೈದರೆ, ಇಲ್ಲ ತಂಗಿಗೆ ಯಾರಾದರೂ ಅಪಮಾನ ಮಾಡಿದರೆ ಹೇಳಣ್ಣ, ಹೇಳು. ಈಗಲೇ ಹೋಗಿ ಆ ಪಾಪಿರುಂಡವನ್ನೇ ಚಂದಾಡಿ ಬಿಡುತ್ತೇನೆ. ಅದೇನಿಲ್ಲ, ಸಮಾಧಾನ ಸಹೋದರ. ಅಣ್ಣನ ಕಣ್ಣಲ್ಲಿ ನೀರಾರಿಸಿದೆ, ನನಗೆಲ್ಲಿದೆ ಅಣ್ಣ ಸಮಾಧಾನ? ಮಹಾಭಾರತದಲ್ಲಿ ಅಣ್ಣ ಧರ್ಮರಾಜನ ಒಂದು ತಟ್ಟು ಹನಿ ರಕ್ತ ಯಾರಾದರೂ ಭೂಮಿ ಮೇಲೆ ಚೆಲ್ಲಿದ್ದೆ ಆದರೆ ಅವರ ದೇಹ ಕೋಶ ನಾಶ ಮಾಡಿದಲ್ಲದೆ ಆ ವ್ಯಕ್ತಿಯ ರುಂಡ ತೆಗೆದಿನಂತೆ ಅವನು ತಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ಇಂದು ನಾನು ಅದೇ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಭದ್ರ, ನಿಲ್ಲಿಸುವ ನಿನ್ನ ಪತಿದೇನು? ಏಕಣ್ಣ, ಈ ನಿನ್ನ ತಮ್ಮನ ಭುಜಬಲದ ಮೇಲೆ, ಶಕ್ತಿಯ ಮೇಲೆ ನಿನಗೆ ನಂಬಿಕಿಲ್ಲವೇ? ರಾಮ ಲಕ್ಷ್ಮಣರಂತರಾಗಿ ವೀರ ಸೂರರಾಗಿ ಬೆಳೆದು ಜಮೀನ್ದಾರ್ ಮಾಡ್ತಂದವ್ರೆ, ಧರ್ಮಕ್ಕೂ ಹೆಗಲು ಕೊಟ್ಟವ್ರೆ ಎಂದು ಈ ನಾಡೇ ಹೊರಗೆ ಹಾಡುತ್ತಿರುವಾಗ ನಮಗೆಲ್ಲಿದೇನೋ ಭಯ? ಆ ಸೂರ್ಯಚಂದ್ರನ ನಿತ್ಯ ಬೆಳಗುವ ಈ ಸತ್ಯದಲ್ಲಿ ನಮ್ಮ ಧರ್ಮವೇ ನಮಗೆ ರಕ್ಷಣೆಯಾಗಿ ನಿಂತುಕೊಂಡಿರುವಾಗ ಅಂದಾಗ ನನ್ನ ಪ್ರತಿಜ್ಞೆಗೆ ಅಪ್ಪಣೆ ಕೊಡೋಣ, ಅಪ್ಪಣೆ ಕೊಡು. ಹಾ, ಸಮಯ ಈಗ ಬಂದಿಲ್ಲ ಸಹೋದರ, ಇದೇ ಬೇರೆ. ತಂಗಿ ಯಜಮಾನರಿಗೆ ಅದೇನು ಹಣ ಅಂತ ಅದನ್ನು ನಾನು ಕೊಡ್ಬೇಕಂತ. ನೀವಿರುವಾಗ ಅದೆಲ್ಲವೂ ತಾನೇ ಸರಿ ಹೋಗುತ್ತೆ ಬಿಡಿ. ಬಲಸಾಲಿ ತಮ್ಮನಂತ ಭೀಮನ ಇರುವಾಗ ನನಗೆ ಯಾತರ ಭಯ? ಹಾ ತಮ್ಮ, ತಂಗಿ ಯಜಮಾನರಿಗೆ ಅದೇನು ಕೊಡ್ಬೇಕಂತ. ಅಣ್ಣ, ಹಣವಂತರಿಗೆ ಹಣವಂದರೆ ನನಗೆ ಯಾಕೋ ಸಮಸ್ಯೆ ಬರುತ್ತದೆ. ಅಣ್ಣ, ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇಬ್ರು ಹೆಚ್ಚಿಸಿ ತಂಗಿಯ ದುಃಖ ಕಡಿಮೆ ಮಾಡೋಣ. ಸಾಧ್ಯವಾಗಿ ಶೆಟ್ರ ಬಳಿ ವ್ಯವಸ್ಥೆ ಮಾಡೋಣ. ಬನ್ನಿರೆ ಒಳಗಡೆ. ವಾ ವಾ, ಏನ್ ಚಂದ ಸುಖ ಐತ್ರಿ ಹೊಲದಾಗ. ಆಯ್ತು
ಕೆಲಸ ಮಾಡೋದಕ್ಕ ರೈತಾಗಿ ದಿನಾಲು 4 ಮಂದಿಗೆ ಊಟಕ್ಕೆ ಹಾಕ್ಲಿಲ್ಲ. ಈಗ ರೈತ ದಿನಾಲು 6 ಮಂದಿಗೆ ಊಟಕ್ಕೆ ಹಾಕಾಕತ್ತಾನ. ಚಂದ್ರಕಾಂತಪ್ಪನ ಹೊಲದಾಗ ಆ ಕೆಂಚ ತಾಳಿ ಕಟ್ಟೆ ಬಿಡ್ತಾರ. ಉಲ್ಲಾಸದ ಹೂಮಳೆ ಯುಗುತ್ತಿದೆ ಅಲ್ಲ ತಾಳಿ ಕಟ್ಟಕ್ ಬಂದ್ರ ನಮ್ಮಪ್ಪ ಬಿಡ್ತಾನ? ನಾ ಅಂದ್ರ ಏನು ನಿಮ್ಮ ಅಪ್ಪ ದೊಡ್ಡ ಆಲಿಕಟ್ಟಿ ಡ್ಯಾಮ್ ಅಂತ ಹೊಟ್ಟಿ ಮಾಡ್ಕೊಂಡೆ. ಅಲ್ಲ ಗಾಡಿ ಬಿಟ್ಟು ನೀರು ಬಿಡಾಕ ನಿಂತ್ರ ನಮ್ಮಪ್ಪ ಅದನಲ್ಲ ನಿನ್ನ ಕಚ್ಚಿ ಕಳಿತಾನ. ಕಚ್ಚಿ ಕಳ್ಳು ಮುಚ್ಚ ಬಿಡಕ್ ಹಸ್ತಾನ ಮಗನ. ಹುಚ್ಚು ಬಂದ ಹುಡುಗಿ. ನಿನ್ನ ಸಲುವಾಗಿ ನನ್ನ ಪ್ರೀತಿಯ ಮಾಡಲೇನ ತ್ಯಾಗ ಆಡಿ ಮಾಡಿದ್ರು ಸಿದ್ಧವಾಗಿಲ್ಲ ಬರದಿ ಎಂದ ಬೇಗ. ಹುಚ್ಚು ಬಂದ ಹುಡುಗಿನ ಇನ್ನೂ ಮುಚ್ಕೊಂಡ್ ಕೂತಾನ ಅಲ್ಲೇ ಹುಡುಗಿ. ಸುಮ್ಮನ ಮೆಚ್ಕೋಣ. ಮತ್ ನನ್ನ ಕೆಲ್ಸಕ್ಕೆ ಆಟ ಬಾದ್ಲೇನಿ ದಡ್ಡ ನನ್ನ ಮಗನ. ಯಾಕಲೇ ಕೊಟ್ಟು ನನ್ನ ಮಗನ ಲಾರಿ ಮಾಲಕನ ಮ್ಯಾಗ ಕಳಿಸಿ ಟ್ರ್ಯಾಕ್ಟರ್ ಮಾಲಕನ ಹಾಳ ಕಳಿಸಿ ಇಲ್ಲಿ ಜ್ವಾಳದ ಬೆಳೆಸಿ ಬದಲಿಸಿ ನನ್ನಿಂದ ಈ ಹುಡುಗಿನ ಅಗಲಿಸಿ ನಿಂಬಿಕಾಯಿ ಯಾಕೆ ಬಂದಿನಪ್ಪ ಇಲ್ಲಿ ನಿಂಬಿಕಾಯಿ ತಡಿಯೋ ನಿನ್ನ ಅವಸರ ಕೊಡ್ತಾನೆ. ಯಾಕೆ ಅವಸರ ಮಾಡ್ತಿ? ನೋಡ್ರಿ ನೀವು ಸ್ಥಳ ಇದ್ದ ಜಾಗ ಖಾಲಿ ಮಾಡ್ರಿ. ಇಲ್ಲ ಅಂದ್ರೆ ನಮ್ಮಪ್ಪ ಅದಲ್ಲ ತಿರುಪತಿ ಎಡವಟ್ಟಿ ನಿಮ್ಮನ್ನ ಒಲಿಯಾಕ ಬರ್ತಾನೆ. ಬರ್ಲಿ ಅವ ಕಡಿಮೆ ತಾಟಿ ಅವ್ನ ಗಜ್ಜಿಸ್ತೀವ. ಐತಿ ಇರ್ಲೆಗಿಟ್ಟಿರಿ ನೆನೆ ಗಟ್ಟಿ ನೀ ಹೇಳ್ತೀಯ ನನ್ನ ಮುಟ್ಟಿ. ನಮ್ಮಪ್ಪದನ ಬಾಳ ಕಂತ್ರಿ ಶೆಟ್ಟಿ ಮಗನ ಸೀಟ ನೋಡಿನ ಕಾಲ್ ಮೆಟ್ಟಿ. ಏ ಸಿಟ್ಟು ಗೆಳಗಲ್ಲಿ ನನ್ನ ಪುಟ್ಟಿ. ಕ್ಯಾಂಚು ಕ್ಯಾಂಚು ರಂಬಸ್ಕೊತ ಒಳಗ ಬರ್ತಾರಲ್ಲ ಇವ ಕರಿ ಜಿಟ್ಟಿ ಮಗ. ಕ್ಯಾಂಚು ಇವನು ಮಾತ್ ನಂಬಬೇಡ, ನನಗ್ ಮಾಡು ಬಿಸಿ ರೊಟ್ಟಿ. ಏ ಸರಿ ಸರಿ ಈಗ ನಾಗಿ ನೀ ಬಾಳ ತುಟ್ಟಿ ಹೊತ್ತು ಮಾಡ್ಬೇಡ್ರೆ ನನ್ನ ಮುಟ್ಟಿ. ಕ್ಯಾಂಚು ನೀ ಹಿಂಗ ಆದ್ರ ನನ್ನ ಲಗ್ನ ಯಾವಾಗ? ಕ್ಯಾಂಚು ನನ್ ಲಗ್ನ ಯಾವಾಗ? ಮನಸ್ಸು ಮನಸ್ಸು ಕೂಡಿದಾಗ ಅಲ್ಲೇ ಒಂದ್ ಹಾಡಿ ನಾ ಕುಣಸ. ಅತ್ತಕ್ಕನ ಹೊಡಿಲ ಹುಡುಗಿ ಹವಾ ತುಳುಕಿ ಜಾಲಿಸಿ ನಗುತ್ತಾಳೆ.
ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ತಂಗಿ ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ತಂಗಿ ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ಕೆಂಚವ ಏನಿದೆ ಸಿಡ್ಲಾ ಮಿಂಚ ಬಿರುಗಾಳಿ ಬೀಚ್ ಬಿಡ್ದಂಗ್ ಬರಾಟಿ ಧೂಳ ಇರುತ್ತ ಏನು ಕಾರಣ ಬಂದ ಇಲ್ಲಿ ಯಪ್ಪ ಆಷಾಢ ಮಾಸದ ಗಾಳಿನ ಹಂಗ ಹಾ ಅದಕ್ಕ ಅಂತೀನಿವ ಆಷಾಢದನ ಹಿಂದಕ್ಕ ಹಿರಿಯರ್ ಏನಂತಿದ್ರು ಗೊತ್ತನ ಆಷಾಢದನ ಗಾಳಿ ಬೀಚ್ ಬಡಿವಾಗ ಹೇಸ್ ನನ್ ಜಲಮ ಹೆಣ್ಣಾಗಿ ಯಾಕೆ ಹುಟ್ಟಿಸ್ಬಾರ್ದು ಅಂತಿದ್ರ ನೋಡ್ಬೇ ನನ್ನ ಬಾಳೆ ಆದ್ರ ಒಂದ್ ಸ್ವಲ್ಪ ಹುಟ್ರು ಕಾಲು ಮುಚ್ಕೊಂಡ್ಬಿಡ್ರಿಲ್ಲ. ಹಂಗಾದ್ರೆ ನಿಮ್ ಕಣ್ಣ ಮಣ್ಣು ಬಿದ್ದಿಲ್ಲ ಅಂತ ಕಾಣ್ತೈತಿ. ಮುಗಿಬೇಕಂದ್ರ ಅವ್ರಿಗೆ ಎರಡು ಬಂಗಿ ಪುಡಿಯನ್ನ. ಏ ನಿಮ್ಮ ಪಾದಿ ಯಾಕೆ ಕಳ್ಳ ಮಕ್ರ ನನ್ನ ಪಾದ ಕೇಳ್ತಾರೆ ಲೇಪ್ ಕಟ್ಬೇಕು ನನ್ನ ಮಕ್ರ ನಾ ಯಾರು ಹತ್ತು ತಿರಿಯ ಅವತಾರದ ಹರಿ ಬುದ್ಧಿಯಲ್ಲಿ ನರಿ ಬಣ್ಣದಲ್ಲಿ ಕರಿ ಸಿಂಹ ಗರ್ಜನೆಯಲ್ಲಿ ಅದ್ರ ಮರಿ ನನ್ನ ಕರಿಕೋಟಿನೊಳಗೆ ಸದಾ ನೇತಾಡುವ ಕತ್ತಿಯ ವರಿ ನನ್ನ ಕಣ್ಣಲ್ಲಿ ಇರುವುದು ಸದಾ ಬೆಂಕಿ ಉರಿ ನೀವು ನನಗೆ ಎದೆಗೆ ಕೆಬ್ಬಣ ಎರಿ ಈಗ ನೀವು ಇಬ್ರು ಕೂಡ ನನ್ನ ಮಗಳು ಚಂಪಲ್ಲಿ ತಗಣಿಯ ಮರಿ ಯಪ್ಪ ಈ ಯಪ್ಪ ಬರೋ ನಿಮ್ಮ ಅವನು ಬಾಯ್ ಗಪ್ಪ ತಂಗಿ ಒಂದ್ ಮಾತ ನಿನಗ ಲೂಸ್ ಇದ್ದದ್ದು ಎಲ್ಲಾರು ಹೊಡಿತಾರ ಫಿಕ್ಸ್ ಇದ್ದದ್ದು ಹೊಡದ್ ನೋಡ ಅದ್ರ ಮಜಾನ ಬೇರೆ ಇವೆಲ್ಲ ಫಿಕ್ಸ್ ಹೊಡಿಯೋದು ಫಿಕ್ಸ್ ಇದ್ದಿದ್ದಂದ್ರ ಅದು ಫ್ರೀಜ್ನ್ಯಾಗ ಇರ್ತತಲ್ಲ ಐಸ್ ಕ್ರೀಮ್ ಪ್ಯಾಕ್ ಆಗಿರ್ತದ ಅದಕ್ಕೆ ಫಿಕ್ಸ್ ಅತ್ತಾರ. ಯಪ್ಪ ಇವ ನಿನ್ನ ಮಾತಾಡಕತ್ತಾನಂದ್ರ ನಿನ್ನ ಕಡ್ಮಂದ್ರ ಹೋಗ್ಬಿಡ ನೀವ್ ಹೋಗು ಇನ್ನೂ ಮುಗುದಿಲ್ಲ ಕಾಣ್ತದ ನಿಮ್ದು ಮಾವ ನಮ್ಮಪ್ಪಂತ ಹೋದ ಮತ್ತಿದ್ದ ಹೊರಪಣಿಯಾಗ ಹೋಗಿಲ್ಲ ಒಂದ ನನ್ನ ಗೆಳತಿ ನಿತ್ಯ ಹತ್ತವಲ್ಲದ ಹಸಿಯಾಗ ಸೌಂದರ್ಯ
ಇನ್ ನಿತ್ಯ ಅಂದ್ರ ಮಾತ್ ತೀರಾ ಕೆಂಪಾಕತ್ತು ನಡಿ ನಿಗ ಕಾತಲ ಇದೇ ನೋಡುತ್ತಮ್ಮ ನಾಥನ ಜಮೀನು. ಈ ನಮ್ಮ ಹುಬ್ಬಳ್ಳಿ ಮಠದಲ್ಲಿ ಫಲವತ್ತಾದ ಭೂಮಿ. ಸಜಪತಿಗಳಾದ ನೀವಿಬ್ಬರು ಮನಸ್ಸು ಮಾಡಿ ಇದು ನಿಮ್ಮದೇ ಆಗುತ್ತದೆ. ಆಯ್ತಣ್ಣ ಭುಜಂಗ ಸೊತ್ತು ತೆಂಗಿನದ ಮರದವರೆಗೆ ಆಳುಗಳಿಂದ ರೇಖೆ ಕಟ್ಟಿ ಕುಂಟ ಹೇಳಲು ಪ್ರಾರಂಭಿಸ. ಆಯ್ತು ಬನ್ನಿರು ಗಳೆ ಪ್ರಾರಂಭಿಸೋಣ. ಹಾ ರಾಮ ಲಕ್ಷ್ಮಣ ಎತ್ತ ಓಡಿ ಈಗಲೇ ಚಾಲು ಮಾಡ್ಬೇಡ್ರಿ. ಈ ಆಸ್ತಿ ನಿನ್ನದಾದ್ರಿ ಈ ನಾಡಿಗೆ ನೀನೇ ದೊರೆ. ಹಾರಾಡಬೇಡ ಚಂದ್ರಕಾಂತ್, ಈ ಮುಂದಿಗೆ ನಾಡಿಗೆ ನಾವೇ ಸರಿಯಂತ ಚೀರಾಡಬೇಡ. ಯಾರ ಅಪ್ಪನ ಪಡೆದು ಈ ನನ್ನ ಜಮೀನಿನಲ್ಲಿ ಕಾಲಿಟ್ಟಿರುವೆ ನೀನು? ನಮ್ಮ ಜಮೀನು ನಾವು ಒಳಗೆ ಬಂದ್ರಿ ಯಾರು ಅಪ್ಪನಿ ಕೇಳಬೇಕೆ? ಮುಚ್ಚು ಬಾಯಿ ನಾ ಬರ್ತೇನೆ. ನನ್ನ ಹೊಡಿಕೆ ಬಂದು ನನಗೆ ಯಾರ ಅಪ್ಪನಿ ಬೇಕಂತ ಬಗಳುತ್ತಿ ಯಾರ ರಾಕ್ಷಸ? ನೀನು ಈ ರೀತಿ ಮಾತನಾಡಬೇಕಾದರೆ ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಮಗನ? ಯಾಕೆ ತನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಮಗಳು ಬಂದಿದ್ದಾಳೆ ತನ್ನ ಆಸ್ತಿಗೆ ರಾಂಟೆ ಹೊಡೆಯಲು. ಲಕ್ಷ್ಮೀಕಾಂತ್, ಈ ನಿನ್ನ ಅಣ್ಣನ ಕುತಂತ್ರಕ್ಕೆ ಬಲ್ಯವಾದ ಬಲ್ಯಕ್ಕೆ ಬರೇ ಬೇಡ. ಈ ಜಮೀನ್ದಾರ ಮಣ್ಣಿನ ಮಕ್ಕಳು ಅವಶ್ಯ. ಯೋಚಿಸಿ ನಮ್ಮಂಗೆ ಮಾತನಾಡು. ಎಲ್ಲವಂದರೆ ಅಣ್ಣ ತಂದೆಯ ಮಧ್ಯದಲ್ಲಿ ಯುದ್ಧ ನಡೆದೇ ಹೋಗುತ್ತದೆ. ಹಾಗೇನಾರ ನಿಮ್ಮ ತಂತ್ರಗಾರಿಕೆ ನಡೆದಿದ್ದಾದರೆ ಇದೇ ನನ್ನ ಭೂಮಿಯಲ್ಲಿ ನಿಮ್ಮ ಒಬ್ಬೊಬ್ಬ ರುಂಡವನ್ನೇ ಚಂಡಾಡಿ ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಹತ್ತೂರಿನ ಬಂದರು ತಮ್ಮ ವೀರಭದ್ರನೇ ಅಲ್ಲ. ಹಾಗಾಗುತ್ತ ಮುಂಚಿತ ಈ ನಿಮ್ಮ ಚಾಚನ್ನು ಮುಚ್ಚಿಕೊಂಡು ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಇಲ್ಲವಾದರೆ ಅಂದಿನ ಕುರುಕ್ಷೇತ್ರ ಎಂದು ನಡುವೆ ನಡೆದದ್ದು ಯಾತ್ತರ. ಯಾರೊಂದಿಗೆ ನಿಂತು ಮಾತನಾಡ್ತಿ ಅಂತ ಚೆನ್ನಾಗಿ ಯೋಚನೆ ಮಾಡ. ನಾನು ಒಂದು ಸಾರಿ ನನಗೆ ಕೆಂಡವಾಗಿ ಹೊಡೆದ ನಂತರ ಈ ನಿನ್ನ ಜಮೀನ್ದಾರಿಕೆ ಅಲ್ಲ ಸುಟ್ಟು ಭಸ್ಮ ಆಗೋದು ನನಗೆ ಹತ್ತರ. ಲಕ್ಷ್ಮೀಕಾಂತ್, ಅಡೆಯನೆಂಬ ಕಳಕಳೆ ಇಲ್ಲದೆ ನಮ್ಮ ಆಸ್ತಿ ಕಬಳಿಸಿರ್ಕ ಬಂದ ನೀನು ಮಹಾವಂಚಕ. ಮೋಸದಿಂದ ನಮ್ಮೊಂದಿಗೆ ಸಂಬಂಧ ಬೆಳೆಸಿ ಧರ್ಮರಾಜನಂತಿರುವ ನನ್ನ ಅಣ್ಣನಿಗೆ ನನ್ನ ತಂಗಿಯಿಂದ ಅನೇಕ ಕಟ್ಟನೆ ನಿರ್ಬಂಧ ಹಾಕಿಸಿ ಈ ಕಾಯಕ ಹೂಡಿರುವನು ನೀನು ಮಹಾ ಮೋಸಗಾರ. ನೀನು ಅಯ್ಯನಿರಬೇಕು ನಿಜ, ಆದರೆ ನನ್ನ ತಂಗಿ ಹೊರತು ನಿನಗೆಲ್ಲಿದೆ ಆಸ್ತಿ? ಇದೇ ಸರಿಯಾದ ಉತ್ತರ. ಹಾ ಭಾಗ್ಯ, ಕೇಳ ನನ್ನ ಪಾಲಿನ ಆಸ್ತಿ ಅಂತಿತ್ತು. ನನ್ನ ಪಾಲಿನ ಆಸ್ತಿ ಬೇಕು ಅಂತ ನನಗೆ ಒತ್ತು ಹೇಳಕ್ಕೆ ತಂದೆಯಲ್ಲ, ಕೇಳ ನನ್ನ ಪಾಲಿನ ಆಸ್ತಿ ಅಲ್ಲ. ಏಕೆ ಭಾಗ್ಯಶ್ರೀ, ಏಕೆ ಮೌನ? ನೀನು ಹೀಗೆ ಮೌನವಾಗಿ ನಿಂತರೆ ನನ್ನ ಹಾಗೂ ನಿಮ್ಮ ಅಣ್ಣದ ಮತ್ತೆ ನಡೆದ ಹೋರಾಟ ಇದು. ಈ ಯುದ್ಧದಲ್ಲಿ ನನಗೆ ನಿಮ್ಮ ಅಣ್ಣಂದ್ರೆ ಬೇಕು, ನಾನು ಬೇಕು. ಸ್ವಾಮಿ, ಏನ್ ಮಾತಾಡ್ತಿದ್ರ ನೀವು? ಹಾಗಾದರೆ ಈ ಯುದ್ಧದಲ್ಲಿ ನಿನಗೆ ನಿಮ್ಮ ಅಣ್ಣಂದ್ರೆ ಬೇಕು ಅಥವಾ ನಾನು ಬೇಕು? ಲಕ್ಷ್ಮೀಕಾಂತ್, ಮಾವ ಇಲ್ಲಿ ಸತ್ತಪಟ್ಟರು ಒಂದಲ ಮಾತು ನಾನು ಸೋಮನ ಅಣ್ಣ,
ಕ್ಷಮಿಸಿ ಬಿಡಣ್ಣ ಈ ನಿನ್ನ ತಂಗಿಯನ್ನ. ಅಣ್ಣ ನಾನು ಕೇಳಿದ್ದೆಲ್ಲ ಕೊಟ್ಟೆ ಅಣ್ಣ. ತಪ್ಪರಿಯಾದ ಈ ನನ್ನ ತಂಗಿಗೆ ನೀನು ಕೇಳಿದ್ದು 20 ಕೋಟಿ ಹಣ ಸಹಿತ ನನಗೆ ಕೊಟ್ಟು ಮದುವೆ ಮಾಡಿದೆ. ಆದ್ರೆ ಈ ನಾ ಹೇಳುವ ವಿಷಯ ಕೇಳಿದ್ರೆ ನಿನಗೆ ಹೃದಯಘಾತ ಆಗಬಹುದು. ಆದಂತ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಣ್ಣ. ಅಣ್ಣ ನಾನು ಕೇಳಿದ್ದೆಲ್ಲ ಕೊಟ್ಟೆ, ಆದ್ರೆ ಇದು ಒಂದು ಕೇಳ್ತೀನಿ, ಕೊಟ್ಟಿದ್ದೆ ಆದ್ರೆ ಈ ನಿನ್ನ ತಂಗಿ ಸಂತೋಷವಾಗಿರ್ತ ಅಣ್ಣ, ಸಂತೋಷವಾಗಿರ್ತಾಳೆ. ಅಳಬೇಡ ತಂಗಿ, ಅಳಬೇಡ. ತಪ್ಪಲಾದ ನೀನು ಆತ್ತರೆ ಈ ಹತ್ತೂರಿನ ಎದೆ ಬಂಟ ತತ್ತುಳಿಸಿ ನಡುಗುತ್ತದೆ. ಈ ನನ್ನ ಹಿರಿ ಸಂಪತ್ತಿನೆಲ್ಲ ಸಾಯಲಿ, ಆದ್ರೆ ನೀ ನಮನಗುತ್ತಾ ಇರಬೇಕು ನನ್ನ ಆಸೆ. ತಂಗಿ ಅಳಬೇಡ. ಅದೇನಂತ ಎಲ್ಲ ಜನರ ಮುಂದ ಬಾಯಿ ಬಿಚ್ಚ ಹೇಳಿಬಿಡು. ಅಣ್ಣ ಈ ತೆಂಗಿನ ಮರ ತೋಟ ಎಲ್ಲ ನನ್ನ ಹೆಸರಿಗೆ ತಂದು ಕೊಟ್ಟು ಬಿಡಣ್ಣ. ತಂಗಿ ಆಯ್ತಮ್ಮ, ಆಯ್ತು. ನಾಳೆ ಸರ್ಕಾರ ಬಾಡಿನ ಮೇಲೆ 150 ಎಕರೆ ನನ್ನ ತಂಗಿಗೆ ಬಿಟ್ಟು ಕೊಟ್ಟಿನಂತ ಬಾಡಿನ ಮೇಲೆ ಸಹಿ ಹಾಕಿ ಬಿಡ್ತೀನಿ. ನಾಳೆಗೆ ಈಗಲೇ ಈ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಲೇಕತ್ತೆ. ಅಣ್ಣ ನಿಲ್ಲು, ಇದರಲ್ಲಿ ಏನೋ ಮೋಸವಿದೆ. ತಮ್ಮ ಇದು ನಿನ್ನ ಅಣ್ಣನಾದನಿ. ಹಾ ತೆಗೆದುಕೋ. ಆದರೆ ನಿಮಗೆ ಒಂದು ಮಾತು, ಈ ನಮ್ಮ ಮೂರನ ತಂಗಿ ಇವನು ದೇಹ ಬೇರೆ ಬೇರೆ ಆದ್ರು ಆತ್ಮೆ ಒಂದೇ. ಈ ನನ್ನ ತಂಗಿ 100 ಕನಸುಗಳನ್ನು ನನಸು ಮಾಡಿ ಅವಳು ಸುಖದಿಂದ ಇರಿಸುವೆ ನಮ್ಮ ಆಸೆ. ಧರ್ಮವನ್ನು ಮೀರಿ ನೀವು ಏನಾದರೂ ದಾರಿ ತಪ್ಪಿಸಿದರೆ ಆಜ್ಞೆನ ಕುರುಕ್ಷೇತ್ರ ಈ ನಿಮ್ಮ ಎಲ್ಲ ರಕ್ತಕ್ಕೆ ಈ ಭೂತಾಯಿ ಕಾವುತ್ತಿದ್ದಳು ನೆನಪಿರಲಿ. ಈಗಲೇ ನೀತಿ ಪಾಠ ಬಗೆ ಹೋಗೋಣ. ನಿಲ್ಲಿರಿ, ನಮ್ಮ ಅಣ್ಣ ಹೇಳಿದ ಈ ಮಾತನ್ನು ಮರೆತು ಮತ್ತೆ ಏನಾರ ನೀವು ನನ್ನ ತಂಗಿಗೆ ಕಾಟಾಚಾರ ಮಾಡಿ ನಿರ್ಮಿಸಿ ನೀವು ಎಲ್ಲರೂ ನಿಮ್ಮ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಸರಿ. ನನ್ನ ಅಣ್ಣನ ದೇವಣ್ಣವನ್ನು ಮುರಿದು ಹಾಕಿ ನಿಮ್ಮನ್ನೆಲ್ಲ ಹೊರಗೆ ಎಳೆದು ನಿಮ್ಮ ರುಂಡವನ್ನೇ ಚಂಡಾಡಿ ನಮ್ಮೂರಾಗಿಸಿ ಬಾಕಲಿಗೆ ನೇತು ಹಾಕದಿದ್ದರೆ ನಾನು ಹತ್ತೂರಿನ ಬಂಟಿನ ತಮ್ಮ ವೀರಭದ್ರನೇ ಅಲ್ಲ. ಮನ್ಯಾರ ಗಾಡಿ ರೆಡಿ ಇದೆ, ಬನ್ನಿ. Successful! ಭುಜಂಗ ಹತ್ತ ಬಿಸಿಗೆ ಗಳೆ ಸಾಗಲಿ. ಆಯ್ತು ದಣಿ, ಎಲ್ಲ ಕೆಲಸ ಮುಗಿಸೇ ಬರುತ್ತೇನೆ. ಹಾ ಭಾಗ್ಯಶ್ರೀ, ನಡಿ ಹೋಗೋಣ. ನನ್ನ ಮಾವನಾದಂತ ಪ್ರಸಾಪ ಅಂತೂ ನಾ ಅಂದುಕೊಂಡಂತೆ ಇದುವರೆಗೆ ನಾನು ಮಾಡ್ತಾ ಬಂದಿರುವ ನನ್ನ ಕಾರ್ಯಗಳಲ್ಲಿ ನಿಧಾನವಿದ್ದಲ್ಲಿ ನನ್ನಂತೆ ಸಾಗಿದವು. ಆದ್ರೆ ಕೊನೆಗೆ ಈಗ ಉಳಿದಿರುವ ದಾರಿ ಕೊನೆ. ಯಾರ ಕೊಲೆ? ನನ್ನ ತಮ್ಮನಿಗೆ ನನ್ನ ಮನೆಗೆ ಸೇರಿದ ಲಕ್ಷ್ಮೀಕಾಂತ್.
ಕಾರ್ಯವನ್ನು ಮಾಡಿ 150 ಎಕರೆ ಆಸ್ತಿಯಲ್ಲಿ ನುರಿದ ಸುಂದರಾಗಿ ಬದುಕುವ ಭಾಗ್ಯಗಳನ್ನು ನನ್ನ 2ನೇ ಸತಿಯಾಗಿ ಸ್ವೀಕರಿಸಿಕೊಂಡು ಈ ಎಲ್ಲ ಕೋಟಾನುಕೋಟಿ ಸಂಪತ್ತಿಗೆ ನಾನು ಒಡೆಯನಾಗಿ ಮೇರೆದಿದ್ದರೆ ಅದೇಗೂ ಅರ್ಜೆಂಟ್ ಆಗಿ ತೋಟಕ್ಕೆ ಬರ್ಲಿಕ್ಕೆ ಹೇಳಿಲ್ಲ, ಯಾಕೆ? ಹೌದು ಭಾಗ್ಯ, ಬಹುದಿನದಿಂದ ನನ್ನ ಕನಸು ನನ್ನ ಸಾಗಿಸಿ ಹೊಸ ಜೀವನ ಬದುಕಿನ ಬಂಡಿ ಮೇಲೆ ನಿನ್ನನ್ನು ಕುಂಡ್ರಿಸಿ ನಿನ್ನ ಗುಣಗಾನ ಮಾಡಬೇಕೆಂದು ನಾನು ನಿರ್ಧರಿಸಿದ್ವಿ. ಮಾವ, ಏನಿದೆ ನಿಮ್ಮ ಮಾತಿನ ವಿಚಾರ? ಆಚಾರ ವಿಚಾರ ಮಧ್ಯದಲ್ಲಿ ನೀವು ವಿಚಾರಕರ್ತರಾಗಿ ಕೂತ್ರೆ ಕಾಲ ಮಿಂಚಿ ಹೋಗುತ್ತದೆ ಭಾಗ್ಯ. ಜೀವನ ಎಂಬ ತುದಿ ಅಂಚಿನ ಮೇಲೆ ಕುಳಿತು ನಿನ್ನ ಕೊಂಚ ವಿಚಾರ ಹಾರುವ ಹೆಜ್ಜೆಯಂತೆ ನನ್ನಂತೆ ಸಂಸ್ಕರಿಸಿದ್ರಿ. ಹತ್ತೂರೊಳಗಡೆನಾದ ನಾನು ನಿನಗೆ ಒಡಸ್ತಿ ತಾಣ ಕಟ್ಟುವೆ. ನಾನಿಮ್ಮ ತಮ್ಮನ ಹೆಂಡತಿ ಅದನ್ನು ಬಲವಾಗಿ ನೆನಪಿರಲಿ. ತಮ್ಮನ ಹೆಂಡತಿ ಭಾಗ್ಯ, ಯಾರ ತಮ್ಮನ ಹೆಂಡತಿ ನೀನು? ನಿಜವಾದ ನನ್ನ ತಮ್ಮನ ಹೆಂಡತಿ ನೀನು. ನಾನು ಈ ಕಾರ್ಯಕ್ಕೆ ಕೈ ಹಾಕ್ತಾ ಇರಲಿಲ್ಲ. ತಮ್ಮನಲ್ಲ, ಅವನ ಬಾನಾತ ದುರ್ಗ. ಹುಚ್ಚ ಬಾಯಿ ಹುಚ್ಚು ನಾಯಿ. ನಿನ್ನ ಸ್ವಾರ್ಥಕ್ಕೋಸ್ಕರ ಒಡ ಹುಟ್ಟಿದ ತಮ್ಮನನ್ನು ತಿರುಗು ಅಂತ ಹೇಳ್ತೇನೋ? ಅವನೇ ನಿಮ್ಮ ತಮ್ಮ, ನಾನೇ ಮನೆ ಸೊಸೆ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಸಾಧನೆಗಾಗಿ ನಾ ಸಾಕಿ ಬೆಳೆಸಿದ ನಿನ್ನ ಗಂಡ ನನ್ನ ತಮ್ಮನ ಆಯ್ಕೆ ಎಂದಿಗೂ ಸಾಧ್ಯವಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ಈ ವಿಶ್ವ ಭಂಡಾರವನ್ನೇ ನಿನಗೆ ಅರ್ಪಿಸಿಬಿಡುವೆ. ಹಾಗಾದ್ರೆ ಯಾರು? ಈಗಿದ್ದ ಬಸವಂತನ ಚಿಕ್ಕಪ್ಪನ ಮಗ. ನನ್ನೊಂದಿಗೆ ಕಾರ ಅಪಘಾತದಲ್ಲಿ ಅವರು ಹೆತ್ತವರು ಸತ್ತಾಗ ವಿಚಾರಾದ ಇವನನ್ನು ತಂದು ನಾನೇ ಸಾಕಿ ಬೆಳೆಸಿದೆ. ಇವನ ಆಸ್ತಿ ಅನ್ನೋದನ್ನು ಹುಲ್ಲು ಕಟ್ಟಿ ಸಹ ಇಲ್ಲ. ಅಂದಾಗ ಅವನು ಹೇಗೆ ನನ್ನ ತಮ್ಮನಾಗುತ್ತಾನೆ? ಅದಕ್ಕಾಗಿ ನೀವೆಲ್ಲರನ್ನು ಮರೆತು ನೀನು ನನ್ನೊಂದಿಗೆ ಬೆರೆತುಕೊಂಡರೆ ಈ ಐಶ್ವರ್ಯವನ್ನು ನಿನಗೆ ಅರ್ಪಿಸಿಬಿಡುವೆ. ಎಲ್ಲ ಮೂರ್ಖ ಮೂರ್ಖ. ಜಮೀನ್ದಾರ ಮಡತನಕ್ಕೆ ಕಳಂಕ ತಂದಿರುವ ನಿನ್ನಂತ ಮೂರ್ಖ ಸರಿಯಾದ ನೀರಿನ ಭಂಡಾರ ಆಸ್ತಿ ಅಂತಸ್ತು ನಾ ಮೆಟ್ಟುವ ಚಪ್ಪಲಿಯ ಸಮಾನ. ನೀ ಇಂಥವಳೆ ಅಂತ ಮೊದಲೇ ನನಗೆ ಗೊತ್ತಾಗಿದ್ರೆ ನನ್ನ ಬಂಧನಿಗೆ ಹೇಳಿ ನಿನ್ನ ರುಂಡವಳೆ ಚಂದ ಆಡಿಸಿ ಈ ಚಾಮುಂಡೇಶ್ವರಿ ಪಾದಕ್ಕೆ ಅರ್ಪಿಸಿ ಬಿಡ್ತಾ ಇದ್ರು. ಆದ್ರೆ ವಾದಕ್ಕೆ ಇಳಿದು ಜೀವನ ಬರಿಯಾಗಿಸಿಕೊಳ್ಳಬೇಡ ಭಾಗ್ಯ. ಹಿಂದೆ ಈಗ ನನ್ನ ಕೈಯಲ್ಲಿ ಹತನವಾಗಿ ಪತನ ಪಾದ ಸ್ವರವ ನಿನ್ನ ಗಂಡನನ್ನು ನಂಬಿ ರಂಗೈಗೆ ಬಾಳಬೇಡ. ಈ ನನ್ನ ಎದುರಿನಲ್ಲಿ ಕೈ ಮಾಡಿದರೆ ಕೈಲಾಸವನಿ ತರಬಲ್ಲ ಈ ಚಲಗಾರನ ಕೈ ಹಿಡಿದು ನನ್ನತ್ತ ಬಾಳ ಈ ನನ್ನ ನಗರದಲ್ಲಿ. ಸ್ವಾನರಂತೆ ನಿನ್ನ ಮಾನ ಕಳೆದುಕೊಳ್ಳಬೇಡ. ಹೋಗಿ ಹೇಳಿ ಅಂದು ನಮ್ಮ ಮನೆಗೆ ತಾವಲು ಹಿಡಿದುಕೊಂಡು ಬಂದು ಈ ಮನೆ ಸೊಸೆಯನ್ನಾಗಿ ಮಾಡಿ ಈಗ ನನ್ನ ಮೇಲೆ ಆಸೆ ಇಟ್ಕೊಂಡ್ರೆ ನಾಚಿಕೆ ಹೇಸ ಜನ್ಮಕ್ಕೆ ನೋಡು, ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ನಡೆದುಕೊಂಡ್ರೆ ನಿನ್ನ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಬಲೆ ಅಚ್ಚರ. ನನಗೆ ಅಚ್ಚರ ನನಗೆ ಅಚ್ಚರ ಹುಚ್ಚು ಹೆಣ್ಣೆ. ನಾನು ನಿನ್ನ ಕಚ್ಚದೆ ಬಿಡಲಾರೆ. ಅಣ್ಣ, ಏನಿದು ನಿನ್ನ ಹೇಸಿ ಬರ್ತನೆ? ಅಯ್ಯೋ ತಮ್ಮ, ಒಳ್ಳೆ ಸಮಯಕ್ಕೆ ಬನ್ನಿ. ನನ್ನ ಮಾನ ಉಳಿಸಿ ಕಾಮ ತುತ್ತಲಾದ ಇವಳನ್ನು ಛೇ ಛೇ ಹೇಳಿ ನನ್ನ ಬಾಯಿಂದ. ಸ್ವಾಮಿ, ಇವನ ಮಾತನ್ನು ನಂಬಬೇಡಿ ಸ್ವಾಮಿ. ಇವನೊಬ್ಬ ಕಾಮುಕ. ಮೋಸದಿಂದ ನನ್ನ ತೋಟಕ್ಕೆ ಕರೆಸಿ ನನ್ನ ಶೀಲಕ್ಕೆ ಕೈ ಹಾಕ್ತಾ ಇದ್ದಾನೆ ಸ್ವಾಮಿ. ಇವ ಮಹಾ ವಂಚಕ. ಅಯ್ಯೋ ರಾಮ ರಾಮ, ತಮ್ಮನ ಹೆಂಡತಿ ನನಗೆ ಮಗಳ ಸಮಾನ. ತಮ್ಮ, ನಿನಗೆ ನನ್ನ ಮೇಲೆ ನಂಬಿಕೆ ಬರದಿದ್ರಿ ಬಿಟ್ಟುಕೊಂಡು ನನ್ನನ್ನು ಏನೇ ಗಂಡ ನನ್ನನ್ನು ಮರೆತು ನನ್ನನ್ನು ದೇವರಂತ ನನ್ನನ್ನು ರಥ ಆಟಕ್ಕೆ ಕರೆದು ಭೀಮಕಾಂತ್, ಆ ಭಾಗ್ಯಶ್ರೀ ಮೇಲೆ ಎತ್ತಿದ ಕೈಯ
ನೀನೇ ತಲೆಗಿಳಿಸದಿದ್ದರೆ ನಿನ್ನ ಕೈಯನ್ನು ಕತ್ತರಿಸಬೇಕಾಗುತ್ತದೆ ಅಚ್ಚರ. ನನ್ನ ವಿಷಯದಲ್ಲಿ ಬಂದಿರುವ ಬೇವಾಸಿ ಕೊಂಡಿ ನೀನವರಲ್ಲಿ ಸತ್ಯ ಸಂಗತಿಯನ್ನು ನಿನಗೆ ತಿಳಿಸಿ ನಿಮ್ಮ ಅಣ್ಣನ ಆಯ್ಸಿ ನಿರ್ಣಯಿಸಿ ಹೋಗಲು ಬಂದ ನಾನೊಬ್ಬ ಬ್ರಹ್ಮಶ್ರೀ. ಏಳು ಗೋಮುಖ ವ್ಯಾಘ್ರ ಚಂದ್ರಕಾಂತ್ ನಿನ್ನ ತಮ್ಮನ ಎದುರಿಗೆ ನಿನ್ನ ತಪ್ಪನ್ನು ಮುಚ್ಚಿಕೊಂಡು ಸುಳ್ಳು ಮಾಡಿ ಇವಳೇ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಾಳೆ. ಹೌದು ಹೌದು. ಹಾಗಾದ್ರೆ ಈ ಲಕ್ಷ್ಮೀಕಾಂತ್ ನಿನ್ನ ತಮ್ಮನೇ ಅಲ್ಲವಂತ ಯಾವ ಮುಟ್ಟಾಳನ ನಮಗ ಹೇಳ್ತಾನೆ ನಿನಗೆ? ಆಯ್ತು ಲಕ್ಷ್ಮೀಕಾಂತ್, ನೀನು ನಿಜವಾದ ಸತ್ಯ ಅರಿಯಬೇಕಾದರೆ ಆ ಗಿಡದಲ್ಲಿ ಕಟ್ಟಿರುವ ಮೊಬೈಲ್ ಬೆಚ್ಚಿಕೊಂಡು ಬಾ. ಅದು ನಡೆದಿದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗುತ್ತದೆ. ಆಮೇಲೆ ನಿನಗೆ ಗೊತ್ತಾಗುತ್ತದೆ ಸತ್ಯ ಯಾವುದು ಅಸತ್ಯ ಯಾವುದು. ಚಂದ್ರಕಾಂತ್, ಈ ರೀತಿ ಬದಲಾಯಿಸಿದ್ಯಾ ಈ ನಿನ್ನ ವಾಕ್ರ ಬುದ್ಧಿಯನ್ನು? ತಮ್ಮ ಇದೆಲ್ಲ ಸುಳ್ಳು, ಇದನ್ನು ನಂಬಬೇಡ. ಲೇ ಮಗನೇ ಚಂದ್ರಕಾಂತ್, ಈ ರೀತಿ ಬದಲಾಯಿಸಿದ್ಯಾ ಈ ನಿನ್ನ ವಾಕ್ರ ಬುದ್ಧಿಯನ್ನು? ನಾನು ನಿನ್ನ ತಮ್ಮನೆಂದು ಹೇಳಿ ನಾನು ಎಂದರೆ ಸಾಹುಕಾರನಾಗಿ ಬೆಳೆದು ನನ್ನ ಇಡೀ ಸಂಪತ್ತನ್ನೇ ದೋಚಿಕೊಂಡು ನಾನೆಂದರೆ ಸಾಹುಕಾರನಾಗಿ ಮೆರೆದು ಕೊನೆಗೂ ನನ್ನ ಹೆಂಡತಿ ಶೀಲಕ್ಕೆ ಕೈ ಹೋಗ್ತಿದ್ಯಾ ಮಗಳೇ? ನನ್ನ ಜೀವ ತೆಗೆದೆ ನಾನು ಬಿಡಲಾರೆ. ಎಲ್ಲಿದ್ದು ಬಂದಿದ್ದೇವೆ? ಲೇ ಮಗನೇ ಚಂದ್ರಕಾಂತ್, ಲೆಕ್ಕದಿಲ್ಲಷ್ಟು ನರಳಿಸಿರುವನ್ನು ಹರಿದು ನರ ಹಂತಕನಾಗಿ ನರಿತರ ಕುಂಡಿ ತುಂಬಿಸಿಕೊಂಡು ಬಂಡ ಮೇಲೆ ನಿಂತು ಬರುವ ರಕ್ತಕ್ಕಾಗಿ ಕೂಗುವ ಆ ಮಗನೇ 18 ವರ್ಷಗಳಿಂದ ಹಲ್ಲು ಮಸದಕೊಂಡಿರುವನು ಈ ಭದ್ರ. ಈ ಕೊಲ್ಲಿಯಿಂದ ನಿನ್ನ ಅಡ್ಡಗಟ್ಟಿ ಕೆಡೆದು ನಿನ್ನ ಕೆಟ್ಟ ರಕ್ತವನ್ನೇ ಕುಡಿದು ನನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ಳುವೆ. ಜೈ ಪರಶುರಾಮ. ತಮ್ಮ ಲಕ್ಷ್ಮೀಕಾಂತ್, ನನ್ನ ಪ್ರಾಣ ಉಳಿಸಲು. ಪ್ರಾಣದ ಬೆಲೆ ಈಗ ಗೊತ್ತಾಯ್ತೇನಲೇ ಕಟುಕ ನಿನಗೆ? ಮುಕ್ತ ಮಾನವ ರಾಜು ನನ್ನ ಮಾತಾಪಿತರನ್ನು ಕೊಂದು ಈ ನನ್ನ ಸಂಪತ್ತನ್ನೇ ದೋಚಿಕೊಂಡು ಅಣ್ಣನಂದು ಹೇಳಿ ನನ್ನಿಂದಲೇ ಸೌಕರ್ಯನಾಗಿ ಮೆರೆದು ಕೊನೆಗೂ ನನ್ನ ಹೆಂಡತಿ ಶೀಲಕ್ಕೆ ಹಾಕಿದ್ಯಾ ಕಟುಕ? ಪಾಪದ ಮುಟ್ಟೆ ಹೊತ್ತು ಪ್ರಾಣ ಉಳಿಸುವಂತೀಯ ಮಗಳೇ? ಪ್ರಾಣ ಬಯಸಿಕೋ ನೀನು. ನಿಲ್ಲು ಮಾಮ, ಆ ವೇಷದಿಂದ ಅಬ್ಬರಿಸಿ ಬಂದ ಈ ಹಸಿರ ಹೆಬ್ಬನಿಗೆ ಇವನ ನೆತ್ತರವನ್ನೇ ನೆಕ್ಕಬೇಕಂತೂ ಪ್ರತಿಜ್ಞೆ ಮಾಡಿ ಅಣ್ಣನ ಆಜ್ಞೆ ಪಡೆದಿದೆ ಅಂದಾಗ ಈ ಬೇಟೆ ನಂದು. ಯಾಕಂದರೆ ಸೀತಾಸಾಯಿತ್ರಿ ಅನಿಸಿಕೊಂಡಿರುವ ನನ್ನ ಅತ್ತಿಗೆ ಪ್ರಾಣ ತೆಗೆದ ಈ ಚಂಡಾಲನ ಪ್ರಾಣ ನನ್ನ ಕೈಯಲ್ಲಿ ಆಗಬೇಕಾಗಿದೆ. ಚಂದ್ರಕಾಂತ್, ನನ್ನ ಅತ್ತಿಗೆ ಸರ್ವನ ಮುಂದೆ ಕೇಳ್ತಿದ್ದೇ ಇದೆ. ಅಮ್ಮ ಎಂದು ಕೋಜೆ ನನ್ನಮ್ಮನ ನೆನಪು ಮಾಡಿದೆಯಾ ಮಗನೇ? ಹಣ ಬಯಸಿಕೋ ನನ್ನ ಪಾಪದ ಮುಟ್ಟು. ತಡೆ ಮಾಮ, ಮಾತ್ರ ದೇವೋಭವ ಅನ್ನೋ ಈ ನಮ್ಮ ಭಾರತ ಭೂಮಿಯಲ್ಲಿ ಹೆಣ್ಣೇ ಜಗದ ಕಣ್ಣೆಂಬುದು ಮರೆತು ತಾಯಿಗಂಡತನ ಮಾಡುವ ಈ ಬಂಡರಿಂದ ಈ ಭೂತಾಯ ದಣಿದು ಬಾಯಾರಿಕೆ ಮಾಡಿಕೊಂಡಿದ್ದಾಳೆ. ಈ ತಾಯ ತಾಪ ಹಿಂಗೆ ಬೇಕಾದರೆ ಈ ಚಂದ್ರಕಾಂತನ ರಕ್ತ ಈ ಭೂಮಿಗೆ ಬೀಳಲೇಬೇಕು. ಜೈ ಪರಶುರಾಮ್. ಇದೇ ಅಣ್ಣನ ಆಜ್ಞೆ, ಇದೇ ಅಣ್ಣ
ಅಣ್ಣ, ನಾನೇ ಬೆಲೆ ತೆಗೆದುಕೊಳ್ಳಬೇಕೆಂಬ ಈ ಭೇಟಿಯನ್ನು ನೀನೇ ಬೆಲೆ ತೆಗೆದುಕೊಂಡು ಬಿಟ್ಟೀಯಾ? ಇದು ನನ್ನ ಭೇಟಿಯಾಗಿತ್ತು. ನಿನಗೂ ನಡೆಯಪಟ್ಟ ಈ ರೂಪ್ಸ ನಿನ್ನ ಬೇಟೆ. ಹೌದಣ್ಣ, ಇವನು ನನ್ನ ಜೊತೆ ಕಣ್ಣಾ ಮುಚ್ಚಲೆ ಆಟ ಆಡಿ ನನ್ನ ವಂಶವನ್ನೇ ನಿರ್ವಂಶ ಮಾಡಿ ಈ ಸತ್ತ ಶವವಾದರೂ ಕಳೆದು ನನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಳ್ತೇನೆ. ಹಾ ತಾ ಇಲ್ಲಿ ಆ ಕೊಡ್ಲಿಯನ್ನು. ಯಾರು ಎಲ್ಲಿ ಕದರಬೇಡ್ರಿ. ಈ ಚಂದ್ರಕಾಂತ ಕೊಲೆ ಮಾಡಿದವರು ನಿಮ್ಮಲ್ಲಿ ಎಲ್ಲರನ್ನು ಅರೆಸ್ಟ್ ಮಾಡುತ್ತೇನೆ. ಆಯ್ತು ಸರ್, ಈತನ ಕೊಲೆ ನಾನೇ ಮಾಡಿದೆ. ಇಲ್ಲ ಸರ್, ಈತ ಸುಳ್ಳು ಹೇಳ್ತಿದ್ದಾನೆ. ಈತನ ಕೊಲೆ ನಾನೇ ಮಾಡಿದ್ದೇನೆ. ಇಲ್ಲ ಸರ್, ಇವರಿಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ಈತನ ರುಂಡ ಕರೆದ ಕೊಡ್ಡಲಿ ನನ್ನ ಕೈಯಲ್ಲಿ ಇದೆ. ನೋಡಿ, ನನ್ನನ್ನೇ ಅರೆಸ್ಟ್ ಮಾಡಿ. ಭುಜಂಗ! ಹೌದಲ್ಲ, ಇವನ ಜೊತೆ ಕೂಡಿ ನಾನು ಮಾಡಿದ ಪಾಪಗಳ ಪರಿಹಾರ ಆಗಿ ಮುಕ್ತಿ ಸಿಗಬೇಕಾದರೆ ನಾನು ಜೈಲಿಗೆ ಹೋಗಲೇಬೇಕು. ಹಾ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಶವ ಮಾಸ್ಟರಂ ನಿಮ್ಮನ್ನೆಲ್ಲ ಇಷ್ಟೇ ಅರೆಸ್ಟ್. ಏನಿದೆಲ್ಲ? ಇದು ಅಣ್ಣನ ಆಜ್ಞೆಯನ್ನ ಮತದ ಮತದಾನ ಆಗಿ ಈ ಜಗವನ್ನೇ ಮಬ್ಬು ಹಿಡಿಸಿದ ಈತನನ್ನು ಬಂದು ಶಾಂತನಾಗಿದ್ದೇನೆ. ಬನ್ನಿ ಮನೆಗೆ ಹೋಗೋಣ. ನಿಲ್ಲ ಮಾಮ, ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನಗೆ ಆಶೀರ್ವದಿಸಿ. ಹೌದು, ಈಗ ನೀವು ಕ್ಷಮಿಸಿದರೆ ಎಲ್ಲರಿಗೂ ನಾನು ನಿಮ್ಮ ಹಿಡಿದ ಪದವನ್ನು ಬಿಡಲಾರೆ. ಕ್ಷಮಿಸಿದ್ದೀನಿ, ಆದರೆ ಒಂದರ ಭಕ್ತರುಗಳನ್ನು ಪಾದ ಪೂಜೆ ಮಾಡಿ ಅವರ ಹೆಸರು ಪಡೆದುಕೊಂಡು ನಿಮ್ಮ ಮಾಡಿದ ಕರ್ಮವನ್ನು ಪರಿಹರಿಸಿಕೊಂಡು ಈ ನನ್ನ ಮನೆಗೆ ಕಾಲಿಡು. ಇದು ಅಣ್ಣನಾದನಿ, ಇದು ಅಣ್ಣನಾದನಿ. ಆಯ್ತು ಮಾವ, ಹಾಗೇ ಮಾಡ್ತೀನಿ. ನೀವೆಲ್ಲ ಇನ್ನ ಅರಮನೆಗೆ ನಡ್ರಿ, ಪೂಜಾ ಕಾರ್ಯಕ್ರಮ ಇರ್ದಿ. ನಾನು ಎಲ್ಲ ಅಲ್ಲೇ ಹೇಳುತ್ತೇನೆ. ಜಮೀನ್ದಾರನ ಕೀರ್ತಿ ಅಮರವಾಗಿ ಉಳಿಯಿತು. ನಮ್ಮೆಲ್ಲರೂ ಒಂದುಗೂಡಿಸಿದ ಆ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಜಮೀನನ್ನ ತಂಗಿ ನನ್ನ ಜನ್ಮ ಸಾರ್ಥಕವಾಯಿತು. ಈ ತಾಯಿಗೆ ನಮನವೇ ಒಂದೇ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ಶ್ರೀ ವಾರಾಣಸಿ ನಾಟ್ಯ ಸಂಘಕ್ಕೆ ಶ್ರೀ